ದೀಪದ ಆರಾಧನೆಯನ್ನು ವಿಶೇಷವಾಗಿ ಸ್ತ್ರೀಯರು ಮಾಡಬೇಕು ಅಂತ ಅನೇಕ ಧರ್ಮಶಾಸ್ತ್ರದ ಗ್ರಂಥಗಳು ಪುರಾಣಗಳು ತಿಳಿಸಿವೆ. ಆ ದೀಪವನ್ನು ಬೆಳಗಿಸೋದರಿಂದ ಏನು ಫಲ ಸಿಗುತ್ತದೆ ಅಂತ ಮತ್ತೊಂದು ಮಾತು ನಮಗೆ ತಿಳಿಸ್ತದೆ. ಯಾ ಸ್ತ್ರೀ ಪತಿವ್ರತಾ ಲೋಕೆ ಗೃಹಂ ದೀಪೈಸ್ತು ಪೂಜಯೇತ್ ದೀಪ ಪ್ರದಕ್ಷಿಣಂ ಕುರ್ಯಾತ್ ಸಾಭವೇದ್ವೈ ಸುಮಂಗಲ ಅಂತ ಹೇಳ್ತಾರೆ. ಬಹಳ ಅಪರೂಪವಾದ ಮಾತು. ಮನೆಯನ್ನು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಮನೆ ಅಂದರೆ ಅದು ಮನೆ ಅಲ್ಲ. ನಾವು ಸಾಕಷ್ಟು ಬಾರಿ ಕೇಳಿದ್ದೇವೆ, ಮನೆ ಅಂದರೆ ಅದು ಕೇವಲ ಭೋಗದ ಸ್ಥಾನ ಮಾತ್ರ ಅಲ್ಲ. ಮನೆ ಅಂತ ಅಂದರೆ ಅಲ್ಲಿ ಅತಿಥಿ ಅಭ್ಯಾಗತರು ಬರುವ ಅತಿ ಪವಿತ್ರವಾದ ಸ್ಥಾನ. ಆ ಅತಿಥಿ ಅಭ್ಯಾಗತರ ರೂಪದಲ್ಲಿ ಪರಮಾತ್ಮನೇ ಮನೆಯ ಒಳಗೆ ಬರ್ತಾನೆ ಅಂತ ಅನೇಕ ಧರ್ಮಶಾಸ್ತ್ರಗಳು ಹೇಳಿವೆ. ಸ್ವಯಂ ನಮ್ಮಲ್ಲಿಯಂತೂ ಭಗವಂತನ ಸನ್ನಿಧಾನ ಪ್ರತಿಯೊಬ್ಬ ಜೀವರಾಶಿಗಳಲ್ಲಿ ಪರಮಾತ್ಮನ ಸನ್ನಿಧಾನ ಇದ್ದೇ ಇರ್ತದೆ ಅನ್ನೋದಕ್ಕಾಗಿ ಮನೆಯನ್ನು ಸಾಮಾನ್ಯ ಮನೆ ಅಂತ ಕಾಣದೆ ಮನೆ ಅದೊಂದು ದೇವಾಲಯವಂತೆ ಮನೆಯನ್ನು ಕಾಣಬೇಕು ಅನ್ನೋದಕ್ಕಾಗಿ ಮನೆಯ ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಪ್ರತಿಮೆನೂ ಹಾಗೇನೆ. ಪ್ರತಿಮೆ ಅಂದರೆ ಅದು ಒಂದು ಮನೆ ಅಷ್ಟೇ. ಯಾರ ಮನೆ? ದೇವರ ಮನೆ. ಪ್ರತಿಮೆ ಅಂದರೆ ಆ ಪ್ರತಿಮೆಯಲ್ಲಿ ದೇವರಿರ್ತಾನೆ ಅನ್ನೋದಕ್ಕಾಗಿ ತಾನೇ ಪ್ರತಿಮೆಯ ಪೂಜೆ. ಪ್ರತಿಮೆಯನ್ನೇ ದೇವರು ಅಂತ ನಾವು ಪೂಜೆ ಮಾಡೋದೇ ಇಲ್ಲ. ಪ್ರತಿಮೆಯಲ್ಲಿ ದೇವರಿದ್ದಾನೆ. ಪ್ರತಿಮೆಯಲ್ಲಿ ದೇವರಿದ್ದಾನೆ ಅಂದರೆ ಪ್ರತಿಮೆ ಇದೇನಾಯಿತು? ದೇವರಿಗೆ ಮನೆ ಆದ ಹಾಗೆ ಆಯಿತು. ಹಾಗೆ ಈ ಮನೆಯಲ್ಲಿ ದೇವರಿರ್ತಾನೆ ಅಂತಾದರೆ ಈ ಮನೆಯೂ ಸಹ ಒಂದು ಭಗವಂತನ ಪ್ರತೀಕವೇ ಅನ್ನೋದಕ್ಕಾಗಿಯೇ ಆ ಮನೆಗೆ ಶಂಖಚಕ್ರಗಳನ್ನು ಹಾಕಬೇಕು ಅಂತ ಹೇಳ್ತಾರೆ. ಇಲ್ಲೇ ಮುಂದೆ ಅದನ್ನು ಬಹಳ ವಿಸ್ತಾರವಾಗಿ ತಿಳಿಸ್ತಾರೆ. ಮನೆಗೆ ಮಾತ್ರ ಅಲ್ಲ, ಮನೆಯಲ್ಲಿರೋ ಪ್ರತಿಯೊಂದು ಪಾತ್ರೆಗಳಿಗೂ ಶಂಖಚಕ್ರಗಳನ್ನು ಹಾಕಬೇಕು ಅಂತ ಹೇಳ್ತಾರೆ. ಯಾವುದನ್ನೇ ನೋಡಿದರೂ ಇದು ನನ್ನದು ಅಂತನ್ನೋ ಭಾವನೆ ಬರಬಾರ್ದು, ಇದು ದೇವರದ್ದು ಅಂತನ್ನೋ ಭಾವನೆ ಬರಬೇಕು ಅನ್ನೋದಕ್ಕಾಗಿ ಶಂಖಚಕ್ರಗಳ ಅಂಕನವನ್ನು ಪ್ರತಿಯೊಂದು ಪದಾರ್ಥಕ್ಕೂ ಮಾಡಬೇಕು ಅಂತನ್ನೋದನ್ನು ಶಾಸ್ತ್ರದಲ್ಲಿ ನಮಗೆ ತಿಳಿಸ್ತಾರೆ. ಹಾಗೆ ಪ್ರಕೃತ ಗೃಹಂ ಪೂಜೆಯೇತ್ ಅಂತ ಹೇಳ್ತಾರೆ. ಮನೆಯ ಪೂಜೆಯನ್ನು ಮಾಡಬೇಕಂತೆ. ಹೇಗೆ ಅಂತ ಅಂದರೆ ದೀಪ ಇಷ್ಟು ಪೂಜೆಯೇ, ದೀಪಗಳನ್ನು ಮನೆಯಲ್ಲಿ ಹಚ್ಚಿ ಆ ಮನೆಯ ಪೂಜೆಯನ್ನು ಮಾಡಬೇಕು. ಮನೆಗೆ ಪೂಜೆ ಅಂದರೆ ಪ್ರತ್ಯೇಕ ಅಭಿಷೇಕ ಅರ್ಚನೆ ಇತ್ಯಾದಿಗಳೇನು ಸಾಧ್ಯವಿಲ್ಲ. ಅದು ಒಂದೊಂದಕ್ಕೆ ಒಂದೊಂದು ತರಹದ ಪೂಜೆಯನ್ನು ಹೇಳಿದ್ದಾರೆ. ಹಾಗೆ ಮನೆಯ ಪೂಜೆ ಅಂತ ಅಂದರೆ ದೀಪಗಳಿಂದ ಮನೆಯನ್ನು ಅಲಂಕರಿಸೋದೇ ಮನೆಯ ಪೂಜೆ ಅನ್ನೋದಕ್ಕಾಗಿ ಪತಿವ್ರತೆಯರಾದವರು ಆ ದೀಪಗಳಿಂದ ಮನೆಯ ಪೂಜೆಯನ್ನು ಮಾಡಬೇಕು. ಇಷ್ಟೇ ಅಲ್ಲದೇನೆ ಒಂದು ದೀಪಗಳನ್ನು ಹಚ್ಚಿ ಆ ದೀಪಗಳಿಗೆ ಪ್ರದಕ್ಷಿಣೆ ಹಾಕಬೇಕು ಅಂತ ಹೇಳ್ತಾರೆ. ವಿಶಿಷ್ಟವಾದ ಫಲ ಅದರಿಂದ ಬರ್ತದೆ ಅಂತ ಹೇಳ್ತಾರೆ. ದೀಪ ಪ್ರದಕ್ಷಿಣಂ ಕುರ್ಯಾತ್ ಸಾ ಭವೇದ್ವೈ ಸುಮಂಗಲ. ಅಂತಹ ದೀಪಕ್ಕೆ ಪ್ರದಕ್ಷಿಣೆಯನ್ನು ಹಾಕಿದವರು ಸುಮಂಗಲಿಯರಾಗ್ತಾರೆ. ಭಗವಂತನ ವಿಶೇಷವಾಗಿ ಸುಮಂಗಲಿಯರಾಗೋದು ಅಂತ ಅಂದರೆ ಮಂಗಲಕರವಾದ ಪರಮಾತ್ಮನ ಚಿಂತನೆಯನ್ನು ಸರ್ವದಾ ಮಾಡ್ತಾ ಇರೋದು, ಅದೇ ನಿಜವಾದ ಸೌಮಂಗಲ್ಯ. ಪತಿ ನನ್ನ ಜೊತೆಗೆ ಇದ್ದಾನೆ ಅಂತ ಭಾವಿಸೋದೇನೆ ಸೌಮಾಂಗಲ್ಯ, ಸೌಭಾಗ್ಯ ತಾನೆ. ಹಾಗಾದರೆ ನಿಜವಾಗಿ ಪತಿಯಾದವನು ಪರಮಾತ್ಮ. ಇದೊಂದು ಲೌಕಿಕವಾದ ಪಾತಿವ್ರತ್ಯ ಸೌಭಾಗ್ಯ ಇದೊಂದು ಇದ್ದೇ ಇದೆ, ಇಲ್ಲ ಅಂತ ಅಲ್ಲ. ಆದರೆ ದಾಸರ ಹೇಳುವ ಪ್ರಕಾರ ನಿಜವಾದ ಸೌಮಾಂಗಲ್ಯ ಯಾವುದು ಅಂತ ಅಂದರೆ, ನಿಜವಾದ ಸೌಭಾಗ್ಯ ಯಾವುದು ಅಂತ ಅಂದರೆ ಅಂದರೆ ಭಗವಂತ ಅಂತ ಅರ್ಥ. ಆ ಭಗವಂತನಲ್ಲಿ ನಿಜವಾದ ಭಕ್ತಿಯನ್ನು, ಆ ಭಗವಂತನ ಮಹಿಮೆಗಳ ಶ್ರವಣವನ್ನು ಯಾರು ಮಾಡಿದ್ದಾರೆ ಅವರು ನಿಜವಾಗಿ ಸುಮಂಗಲಿಯರಾಗ್ತಾರೆ. ಅದು ನಿಜವಾದ ಸೌಮಂಗಲ್ಯ ಅಂತ ಹೇಳ್ತಾರೆ. ಹೀಗಾಗಿ ಆ ಭಗವಂತನ ಸ್ಮರಣೆ ಅವರಿಗೆ ಯಾವ ಕಾಲದಲ್ಲಿಯೂ ದೂರವಾಗೋದಿಲ್ಲ. ಆ ತರಹದ ಸೌಮಂಗಲ್ಯವನ್ನು ಅವರು ಪಡಿತಾರೆ. ಇದು ದೀಪಗಳಿಂದ ಭಗವಂತನ ಆರಾಧನೆ ಮತ್ತು ದೀಪಗಳ ಪ್ರದಕ್ಷಿಣೆ ಮಾಡೋದರಿಂದ ಈ ರೀತಿಯಾದ ಫಲ ಸಿಗುತ್ತದೆ ಅಂತ ಹೇಳ್ತಾರೆ. ದೀಪ ಪ್ರದಕ್ಷಿಣೆ ಇದು ಎರಡು ತರಹ ಮಾಡಬಹುದು. ದೀಪವನ್ನು ಇಟ್ಟು ಆ ದೀಪಕ್ಕೇನೆ ಸುತ್ತ ಪ್ರದಕ್ಷಿಣೆ ಹಾಕ್ತಾ ಇರೋದು. ಯಾಕೆಂದರೆ ಅದು ಒಂದು ಅಗ್ನಿ, ಒಂದು ಭಗವಂತನ ಪ್ರತೀಕ ಅಂತ ಹೇಳಿದ್ದಾರೆ. ದೀಪ ಅಂದರೆ ಬರೀ ಪ್ರಣತಿ ದೀಪ ಅಲ್ಲ. ದೀಪ ಅಂದರೆ ಯಾವುದಕ್ಕೆ ಪ್ರಕಾಶ ಇದೆ ಅಲ್ಲ ಅದನ್ನು ದೀಪ ಅಂತ ಕರೀತಾರೆ. ಹಾಗಾದರೆ ಪ್ರಣತಿಗೆ ಪ್ರಕಾಶ ಇಲ್ಲ, ಅಲ್ಲಿಯ ಜ್ವಾಲೆ ಏನಿದೆಯಲ್ಲ ಅದರಲ್ಲಿ ಪ್ರಕಾಶ ಇದೆ ಅನ್ನೋದಕ್ಕಾಗದು ಅಗ್ನಿ. ಅದು ಅಗ್ನಿಯಲ್ಲಿ ಪ್ರಕಾಶ ಇದೆ. ಅಗ್ನಿ ಇದೊಂದು ಭಗವಂತನ ಪ್ರತೀಕ ಅಂತ ಭಾಗವತದಲ್ಲಿ ಹೇಳ್ತಾರೆ. ಅಗ್ನಿಯಲ್ಲಿ ಭಗವಂತನ ಆರಾಧನೆ ಮಾಡಬೇಕು ಅಂತ ಹೇಳ್ತಾರೆ. ಎಲ್ಲೆಲ್ಲಿ ದೇವರ ಆರಾಧನೆ ಮಾಡಬೇಕು ಅಂತ ಅನ್ನೋದನ್ನು ತಿಳಿಸ್ತಾ ಅಗ್ನಿಯಲ್ಲಿ, ಸೂರ್ಯನಲ್ಲಿ, ನೀರಿನಲ್ಲಿ, ಪ್ರತಿಮೆಯಲ್ಲಿ, ಗುರುಗಳಲ್ಲಿ, ಇವರಲ್ಲೆಲ್ಲ ವಿಶೇಷವಾಗಿ ದೇವರ ಆರಾಧನೆಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಅದರಲ್ಲಿ ಒಂದು ಅಗ್ನಿ.
ಅನ್ನೋದಕ್ಕಾಗಿ ನಮಗೆ ಎಲ್ಲಿಯೇ ದೀಪವಾಗಿ ಕಾಣಿಸ್ಲಿ, ಎಲ್ಲಿ ಅಂದರೆ ಎಲ್ಲಿ ಸಾಧ್ಯವಾಗ್ತದೆ ಅಲ್ಲಿ. ನಿನ್ನೆ ತಿಳಿದಂತೆ ಎಲ್ಲಿಯೋ ದೇವಾಲಯದ ಒಳಗೆ ಮತ್ತೆ ದೀಪ ಕಾಣಿಸ್ತು, ಹೋಗಿ ಅದಕ್ಕೆ ಪ್ರದಕ್ಷಿಣೆ ಹಾಕೋದಲ್ಲ. ಎಲ್ಲಿ ನಮಗೆ ಹೋಗ್ಲಿಕ್ಕಾಗ್ತದೆ, ಎಲ್ಲಿ ಪ್ರದಕ್ಷಿಣೆ ಹಾಕ್ಲಿಕ್ಕೆ ಸಾಧ್ಯವಾಗ್ತದೆ, ಅಕಸ್ಮಾತ್ ನಾವು ನಡೀತಾ ಇರಬೇಕಾದ್ರೆ ಎಲ್ಲಿಯಾದರೂ ದೀಪ ಕಾಣಿಸಿದರೆ ಅದನ್ನು ಬಲಕ್ಕೆ ಹಾಕಿಕೊಂಡು ಹೋಗಬೇಕು ಅಂತ ಹೇಳ್ತಾರೆ. ಎಡಕ್ಕೆ ಹಾಕಿಕೊಂಡು ಹೋಗೋದಲ್ಲ. ಸಾಧ್ಯವಿದ್ದಲ್ಲಿ, ಎಲ್ಲಿ ಸಾಧ್ಯವಿದೆ ಅಲ್ಲಿ, ಹೇಗೆ ತುಳಸಿ ಇತ್ಯಾದಿಗಳು ಕಾಣಿಸಿದಾಗ, ಆಕಳು, ಗೋ ಮುತ್ತೈದೆ, ಬ್ರಾಹ್ಮಣರು ಇಂಥವರು ಕಾಣಿಸಿದಾಗ ಹೇಗೆ ಬಲಕ್ಕೆ ಹಾಕ್ಕೊಂಡು ನಾವು ಹೋಗ್ತೀವಲ್ಲ, ಹಾಗೆ ದೀಪ ಕಂಡಲ್ಲಿ ಸಾಧ್ಯತೆ ಇದ್ದಲ್ಲಿ ಅದರ ದೀಪವನ್ನು ಬಲಕ್ಕೆ ಹಾಕಿಕೊಂಡು ಹೋಗೋದರಿಂದ ಎಲ್ಲ ಕಾರ್ಯಗಳು ಈಡೇರ್ತವೆ, ಸೌಮಂಗಲ್ಯ ಆ ಸ್ತ್ರೀಯರಿಗೆ ಬರ್ತದೆ ಅಂತನ್ನೋದನ್ನು ಹೇಳ್ತಾರೆ. ದೀಪದಾನ ಮತ್ತು ಅದರ ಮಹತ್ವವನ್ನು ಬಹಳ ಸುಂದರವಾಗಿ ಲೌಗಾಕ್ಷ ಸ್ಮೃತಿ ಬಹಳ ಚೆನ್ನಾಗಿ ಆ ಋಷಿಗಳು ನಮಗೆ ತಿಳಿಸ್ತಾರೆ. ದೀಪದಾನ ಇದು ದೇವರ ಪೂಜೆ, ಮನೆಯ ಪೂಜೆ, ಇದೊಂದು ಉದ್ದೇಶವಾದರೆ ಇನ್ನೊಂದು ನಾವು ಮಾಡಿದ ಪಾಪಗಳ ಪ್ರಾಯಶ್ಚಿತ್ತಕ್ಕಾಗಿಯೂ ದೀಪದಾನವನ್ನು ಮಾಡಬೇಕು ಅಂತ ಹೇಳ್ತಾರೆ. ನಿನ್ನೆ ನಾವು ಹಾಗೆ ಕೇಳಿದ್ದೇವೆ, ದೀಪದಾನ ಇದು ಪ್ರಾಯಶ್ಚಿತ್ತಕ್ಕಾಗಿ ಮಾಡಬೇಕು ಅಂತ ಅನ್ನೋದನ್ನು ಕೇಳಿದ್ದೇವೆ. ಹಾಗೆ ಇನ್ನೊಂದು ತರಹದ ಪ್ರಾಯಶ್ಚಿತ್ತ ಅದನ್ನು ಹೇಳ್ತಾರೆ, ರಜೋದೋಷಾದ್ ವಿಮುಚ್ಚೇತ ಪೌರ್ಣಮ್ಯಾಂ ಯಾ ದದಾತಿ ಸಾ ಅಂತ ಹೇಳ್ತಾರೆ. ಪ್ರತಿ ಹುಣ್ಣಿಮೆಯ ದಿವಸ ದೀಪದಾನವನ್ನು ಮಾಡಬೇಕು ಅಂತ ಹೇಳ್ತಾರೆ. ಸಾಧ್ಯವಾದರೆ ಇಡೀ ದಿವಸ, ಹುಣ್ಣಿಮೆಯ ದಿವಸ ಅಖಂಡ ದೀಪದಾನ, ಹುಣ್ಣಿಮೆಯ ದಿವಸ ಅಖಂಡವಾಗಿ ದೀಪದ ಪ್ರಜ್ವಾಲನೆಯನ್ನು ಮಾಡೋದರಿಂದ ರಜೋದೋಷಾದ್ ವಿಮುಚ್ಚೇತ, ರಜಸ್ವಲೆಯಿಂದ ಏನೇನು ದೋಷಗಳು, ರಜಸ್ವಲೆಯಾದಾಗ ಯಾವ ಯಾವ ದೋಷಗಳು ಸಂಭವಿಸ್ತಾ ಇರ್ತಾವಲ್ಲ, ಆ ಎಲ್ಲ ದೋಷಗಳಿಂದ ಅವರು ಮುಕ್ತರಾಗ್ತಾರೆ ಅಂತ ಹೇಳ್ತಾರೆ. ನಿಜವಾಗಿ ಆ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಸರ್ವಥಾ ಸಾಧ್ಯವಿಲ್ಲ. ಆ ಸಂದರ್ಭದಲ್ಲಿ ಇಲ್ಲಿಯೇ ಮುಂದೆ ಬರ್ತದೆ, ಬಹಳ ವಿಚಿತ್ರವಾಗಿ ತಿಳಿಸ್ತಾರೆ. ಅವರನ್ನು ನೋಡಬಾರದು ಅಂತ ಹೇಳ್ತಾರೆ, ಅವರ ಶಬ್ದವನ್ನು ಕೇಳ್ತಾ ಊಟ ಮಾಡಬಾರದು ಅಂತ ಹೇಳ್ತಾರೆ, ಅವರ ಮಾತನ್ನು ಕೇಳ್ತಾ ದೇವರ ಪೂಜೆ ಮಡಿಲೇ ಬರೋದಿಲ್ಲ ಅನ್ನೋದಕ್ಕಾಗಿ ಯಾವ ಪೂಜೆಯನ್ನು ಮಾಡ್ಲಿಕ್ಕೆ ಬರೋದಿಲ್ಲ, ಮಡಿ ಯಾವ ಕರ್ಮಗಳನ್ನು ಮಾಡ್ಲಿಕ್ಕೆ ಬರೋದಿಲ್ಲ. ಆದರೆ ಇವತ್ತಿನ ಕಾಲದಲ್ಲಿ ಅದು ಅನಿವಾರ್ಯವಾಗಿದೆ. ಹಿಂದಕ್ಕೆ ಪ್ರತ್ಯೇಕವಾದ ಕೋಣೆ ಅಂತಲೇ ಇರ್ತಾ ಇತ್ತು, ಮನೆಯ ಹೊರತಾಗಿ ಅದು ಬೇರೆ ಮನೆಯೇ ಇರ್ತಾ ಇತ್ತು. ನಾವು ವಾಸ ಮಾಡುವ ಮನೆಯಲ್ಲಿ ಅದು ಇರ್ತಾ ಇರಲಿಲ್ಲ. ಆದರೆ ಈಗ ಹಾಗಲ್ಲ, ವಾಸ ಮಾಡುವ ಮನೆಯಲ್ಲಿಯೇ ಕಾಣಿಸುವ ಹಾಗೇನೆ ಕೋರುವ ಪ್ರಸಂಗ ಈಗಿನ ಕಾಲದಲ್ಲಿ ಬಂದು ಹೋಗ್ಬಿಟ್ಟಿದೆ. ಇರಲಿ ಅಂತೂ ಆ ರಜಸ್ವಲಯರಾದಾಗ ಅನೇಕ ದೋಷಗಳು ಸಂಭವಿಸ್ತಿರ್ತವೆ. ಯಾರಾದರೂ ಮುಟ್ಟಿದರೆ ಮುಟ್ಟಿದವರಿಗೆ ಇಷ್ಟೇ ದೋಷ ಅಲ್ಲ, ಇವರಿಗೂ ದೋಷ ಇರ್ತದೆ ಅನ್ನೋದಕ್ಕಾಗಿ ಒಟ್ಟಾರೆ ಆ ಸೂಕ್ಷ್ಮವಾದ ದೋಷಗಳೆಲ್ಲ ಇವೆ. ಅಂತಹ ಸೂಕ್ಷ್ಮವಾದ ದೋಷಗಳ ಪರಿಹಾರ ಎಲ್ಲ ಆಗಬೇಕು ಅಂತ ಆದರೆ ಹುಣ್ಣಿಮೆಯ ದಿವಸ ಆ ದೀಪದಾನವನ್ನು ಮಾಡೋದರಿಂದ ಸಾಧ್ಯವಾದರೆ ಇಡೀ ದಿವಸ ದೀಪದಾನವನ್ನು ಮಾಡಬೇಕು. ಸಾಧ್ಯವಾಗದೇ ಇದ್ದರೆ, ಅಖಂಡ ದೀಪ ಸಾಧ್ಯವಾಗದೇ ಇದ್ದರೆ ಆ ಹುಣ್ಣಿಮೆಯ ದಿವಸ ಪ್ರಾತಃ ಕಾಲದಲ್ಲಿ ಎದ್ದು ಎಲ್ಲ ಕೆಲಸಗಳನ್ನು ಮುಗಿಸಿಕೊಂಡು ಸ್ನಾನ ಮಾಡಿ ಒಂದು ಪೂರ್ಣ ದೀಪವನ್ನು ದೇವರ ಮುಂದೆ ಹಚ್ಚಿ ಇಟ್ಟರು ಸಾಕು. ಇದು ಕಡಿಮೆ ಅಧಮ ಪಕ್ಷ. ಇದು ಇಡೀ ದಿವಸ ಮಾಡೋದು ಉತ್ತಮ ಪಕ್ಷ, ಇದು ಅಧಮ ಪಕ್ಷ, ಮಧ್ಯಮ ಪಕ್ಷ ಅಂತ ಇಟ್ಟುಕೊಂಡಂತೂ ಹುಣ್ಣಿಮೆಯ ದಿವಸ ವಿಶೇಷವಾದ ಒಂದು ಪ್ರತ್ಯೇಕವಾದ ದೀಪ. ದಿವಸ ಹಚ್ಚುವ ದೀಪವೇ ಹುಣ್ಣಿಮೆಯ ದೀಪ ಅಂತ ಅನ್ನೋದಲ್ಲದೇನೆ ಹುಣ್ಣಿಮೆಗೆ ಒಂದು ಪ್ರತ್ಯೇಕ ಅಂತ. ದೇವರ ಮುಂದೆ ಪ್ರತ್ಯೇಕ, ತುಳಸಿಯ ಮುಂದೆ ಪ್ರತ್ಯೇಕ, ಅದಲ್ಲದೇನೆ ಮನೆಯಲ್ಲಿ ಪ್ರತ್ಯೇಕ ದೀಪಗಳು, ಅದಲ್ಲದೇನೆ ಇದೊಂದು ಹುಣ್ಣಿಮೆಯ ದೀಪ ಅಂತ ಪ್ರತ್ಯೇಕವಾಗಿ ದೀಪದಾನವನ್ನು ಮಾಡೋದರಿಂದ ರಜೋದೋಷಗಳಿಂದ ಮುಕ್ತರಾಗ್ತಾರೆ ಅಂತ ಅನ್ನೋದನ್ನು ಲೌಗಾಕ್ಷಿ ಸ್ಮೃತಿ ತಿಳಿಸ್ತದೆ. ಲಕ್ಷ ದೀಪದಾನಗಳನ್ನು ಮಾಡಬೇಕು ಅಂತ ಹೇಳ್ತಾರೆ. ಏಕಕಾಲದಲ್ಲಿ ಒಬ್ಬರಿಗೆ ಮಾಡಲಿಕ್ಕಾಗೋದಿಲ್ಲ, ಸಾಮೂಹಿಕವಾಗಿ ಮಾಡೋದು ಒಂದು, ಅದು ಎಲ್ಲರಿಗೂ ಪುಣ್ಯ ಹಂಚಿ ಬಂದು ಬಿಡುತ್ತದೆ. ಆದರೆ ಸಾಮೂಹಿಕವಾಗಿಯೂ ಸಹ ಲೆಕ್ಕ ಇಟ್ಕೊಂಡು, ಹೇಗೆ ಜಪ ಮಾಡಬೇಕಾದ್ರೆ ಲೆಕ್ಕವನ್ನು ನಾವು ಇಟ್ಕೊಳ್ತೀವಲ್ಲ, ಹಾಗೆ ಲಕ್ಷ ದೀಪದಾನ ಅಂತ ಒಂದು ವ್ರತ, ಆ ತರಹದ ವ್ರತವನ್ನು ಮಾಡಿ, ಅದು ಕಾರ್ತೀಕ ಅಂತ ಅಂದ್ಕೊಳ್ಳಿ ಅಥವಾ ಅಧಿಕ ಮಾಸ ಅಂತ ಇರಲಿ, ಯಾವುದೇ ಮಾಸಗಳಲ್ಲಿ ವಿಶೇಷವಾಗಿ, ಅಥವಾ ಒಂದೊಂದು ಮಾಸದಲ್ಲಿ ಸಾಧ್ಯವಾಗಲಿಲ್ಲ ಅಂತ ಅಂದರೆ ಇಡೀ ಒಂದು ವರ್ಷದಲ್ಲಿ ಚಾತುರ್ಮಾಸ್ಯ, ಅದರಲ್ಲಿ ಅಧಿಕ ಮಾಸ ಬಂದಿದ್ದರೆ ಅದನ್ನೊಂದು ಸೇರಿಸಿಕೊಂಡು ಮತ್ತೆ ಕಾರ್ತೀಕ ಮಾಸ, ಹೀಗೆ ಎಲ್ಲಿ ಅಧಿಕ ಮಾಸ ಬರ್ತದೆ ಒಂದು ತಿಂಗಳು ಹೆಚ್ಚು ನಮಗೆ ಸಮಯ ಸಿಗ್ತದೆ ಅನ್ನೋದಕ್ಕಾಗಿ ಆ ಅಧಿಕ ಮಾಸ ಬಂದಲ್ಲಿ ಪುರುಷೋತ್ತಮ ದೀಪ ಮುಂದೆ ಹೇಳ್ತಾರೆ, ಅಧಿಕ ಮಾಸ ಬಂದಲ್ಲಿ ಅದೊಂದು ತಿಂಗಳು ಹೆಚ್ಚು ಸಿಗುತ್ತದೆ, ಚಾತುರ್ಮಾಸ್ಯ 4 ತಿಂಗಳು ನಮಗೆ ಸಿಕ್ಕುಬಿಡುತ್ತದೆ. ಹೀಗೆ 4-5 ತಿಂಗಳ ತನಕ 1 ಲಕ್ಷ ದೀಪದಾನ ಮನೆಯಲ್ಲಿ ದೇವಸ್ಥಾನದಲ್ಲಿ ವಿಶೇಷವಾಗಿ ಆ ದೀಪದಾನವನ್ನು ಮಾಡೋದರಿಂದ ಅತ್ಯಂತ ರಹಸ್ಯವಾದ ಪಾಪಗಳೇನಿದೆಯಲ್ಲ ಆ ಪಾಪಗಳ ಪರಿಹಾರವು ಆಗ್ತದೆ ಅಂತ ಹೇಳ್ತಾರೆ. ಬ್ರಹ್ಮವಾದಿ ಪ್ರಕಥಿತಂ ಶ್ರುತಿ ಶೀರ್ಷ ಶತೈರಪಿ ಅವಾಚ್ಯಾನಿ ಚ ಪಾಪಾನಿ ರಹಸ್ಯೈಕ ಕೃತಾನಿ ಚ ನಶ್ಯಂತಿ ತಾನಿ ಸರ್ವಾಣಿ ದೀಪದಾನ ಪ್ರಭಾವತಃ.
ಅಂತ ಹೇಳ್ತಾರೆ. ಬ್ರಹ್ಮವಾದಿ ಪ್ರಕಥಿತಮ್ಮ, ಬ್ರಹ್ಮವಾದಿಗಳು ಅಂದರೆ ಬ್ರಾಹ್ಮಣರು ಅಂತ ಅರ್ಥ. ವೇದಾಂತಗಳನ್ನು ತಿಳಿದುಕೊಂಡಿರುವ ಜ್ಞಾನಿಗಳು. ಅವರು ಯಾವುದನ್ನು ಪಾಪ ಅಂತ ಲಿಸ್ಟ್ ಮಾಡಿ ಹೇಳ್ತಾರಲ್ಲ ಅಂಥ ಪಾಪಗಳು. ಬ್ರಹ್ಮವಾದಿ ಪ್ರಕಥಿತಂ, ಇದು ಪಾಪ ಅಂತ ಅವ್ರು ಹೇಳಿದ್ರೆ ಮುಗೀತು. ಅವುಗಳು ಪಾಪದ ಕೆಳಗೇನೆ ಲೆಕ್ಕ ಬಂದ್ಬಿಡ್ತವೆ. ನಾವು ಅದನ್ನು ಪುಣ್ಯ ಅಂತ ತಿಳಿದಿರ್ತೇವೆ. ಆದರೆ ಅವರು ಇದು ನೀನು ಮಾಡಿದ್ದು ಪಾಪ, ಇದು ನೀನು ಮಾಡಿದ್ದು ತಪ್ಪು ಅಂತ ಹೇಳಿದರೆ ಅದು ತಪ್ಪಾಗಿ ಬಿಡ್ತದೆ ಅನ್ನೋದಕ್ಕಾಗಿ ಬ್ರಹ್ಮಜ್ಞಾನಿಗಳು ಹೇಳಿದ ಪಾಪ ಅವುಗಳನ್ನು ನಾವು ಮಾಡಿದ್ದೀವೋ ಇಲ್ವೋ ಅನ್ನೋದಕ್ಕಾಗಿ ಪಾಪ ಪ್ರಜ್ಞೆ ಬೇಕು ಅಂತ ಹೇಳೋದು. ಪಾಪ ಪ್ರಜ್ಞೆ ಇದ್ದಾಗ ಅದರ ಪರಿಹಾರವಾಗಲಿಕ್ಕೆ ಸಾಧ್ಯವಿದೆ. ಪರಿಹಾರಕ್ಕಾಗಿ ಏನಾದರೂ ಒಂದು ಉಪಾಯಗಳನ್ನು ಮಾಡಲಿಕ್ಕೆ ಸಾಧ್ಯವಾಗ್ತದೆ, ಇಲ್ಲದೆ ಹೋದರೆ ಇರೋದಿಲ್ಲ ಅನ್ನೋದಕ್ಕಾಗಿ ಬ್ರಹ್ಮಜ್ಞಾನಿಗಳು ಹೇಳಿರುವ ಪಾಪ ಶ್ರುತಿ ಶೀರ್ಷ ಶತೈರಪಿ. ಶ್ರುತಿ ಅಂದರೆ ವೇದಗಳು, ಶೀರ್ಷ ಅಂದರೆ ತಲೆ, ಶ್ರುತಿ ಶೀರ್ಷ ಅಂದರೆ ವೇದಗಳಿಗೆ ತಲೆಯ ಸ್ಥಾನದಲ್ಲಿ ಇದ್ದದ್ದು, ಅರ್ಥಾತ್ ಉಪನಿಷತ್ತುಗಳು ಅಂತ ಅರ್ಥ. ಆ ಉಪನಿಷತ್ತುಗಳಲ್ಲಿ ಯಾವುದನ್ನು ಪಾಪ ಅಂತ ಹೇಳಿದ್ದಾರಲ್ಲ ಅಂಥ ಪಾಪಗಳು. ಅವಾಚ್ಯಾನಿಚ ಪಾಪಾನಿ, ಕೆಲವು ಪಾಪಗಳನ್ನು ಇನ್ನೊಬ್ಬರ ಮುಂದೆ ಹೇಳಲಿಕ್ಕೆ ನಮಗೇನೆ ಸಂಕೋಚವಾಗ್ತದೆ. ಇಂಥ ಪಾಪವನ್ನು ನಾನು ಮಾಡಿದ್ದೇನೆ ಅಂತ ಹೇಳಿ ಮನಸ್ಸಿನಲ್ಲಿ ಮಾತ್ರ ದೇವರ ಮುಂದೆ ಹೇಳಿಕೊಳ್ಳಬೇಕಾಗ್ತದೆ. ಅಂಥ ಅವಾಚ್ಯವಾದ ಪಾಪಗಳು ಕೆಲವಿರ್ತದೆ. ಆ ಅವಾಚ್ಯವಾದ ಪಾಪಗಳು ರಹಸ್ಯೈಕ ಕೃತಾನಿಚ, ರಹಸ್ಯದಲ್ಲಿ ಇದ್ದುಕೊಂಡು ತಾನೊಬ್ಬನೇ ಮಾಡಿದ ಪಾಪಗಳು. ಅಂಥ ಪಾಪಗಳು ಬಹಳ ವಿಚಿತ್ರವಾದ ಪಾಪಗಳಿವೆ. ಆ ಎಲ್ಲ ಪಾಪಗಳು ಸಹ ದೀಪದಾನ ಪ್ರಭಾವದಿಂದ ನಷ್ಟವಾಗ್ತದೆ ಅಂತನ್ನೋದಕ್ಕೆ ಅದು 1, 2 ಹಚ್ಚಿಟ್ರೆ ಅಲ್ಲ, ಲಕ್ಷ ದೀಪದಾನವನ್ನು ಮಾಡೋದರಿಂದ ಆ ತರಹದ ಪಾಪಗಳ ನಾಶವಾಗ್ತದೆ ಅಂತ ಹೇಳ್ತಾರೆ. ಕೃತ್ವಾ ಚೈತಲ್ಲಕ್ಷವರ್ತಿ ದೀಪದಾನಾಖ್ಯ ಕೃತ್ಯತಃ ಮುಚ್ಚತೆ ನತ್ರ ಸಂದೇಹ ಪ್ರವಕ್ಷಾಮಿ ಪುನಃ ಪುನಃ. ಇದೇನೋ ಸುಮ್ಮನೆ ನಾನು ಪ್ರಚಾರ ಮಾಡೋದಕ್ಕಾಗಿ ಹೇಳಿದ್ದು ಅಂತ ತಿಳ್ಕೊಳ್ಬೇಡಿ. ಲಕ್ಷ ದೀಪದಾನವನ್ನು, ಈ ಲಕ್ಷ ದೀಪದಾನ ಅನ್ನೋದಕ್ಕಾಗಿ ಪುನಃ ಪುನಃ ಅಂತಾರೆ. ಪುನಃ ಪುನಃ ವಕ್ಷಾಮಿ, ಮತ್ತೆ ಮತ್ತೆ ಇದನ್ನೇ ನಾನು ನಿಮಗೆ ಹೇಳ್ತೇನೆ. ಏನಾದರೂ ಪಾಪ ಪರಿಹಾರ ಆಗಬೇಕು ಅಂತ ನಮಗೆ ಏನಾದರೂ ಅನಿಸಿದರೆ ದೀಪದಾನವನ್ನು ಮಾಡಿಬಿಡೋದು. ಅನೇಕ ಪಾಪಗಳು ಘಟಿಸಿ ಹೋಗಿಬಿಟ್ಟಿರ್ತದೆ. ಸಣ್ಣ ಪುಟ್ಟ ಪ್ರಾಣಿಗಳ ಸಂಹಾರ ಆಗಿರ್ತದೆ. ಏನು ಮಾಡಬೇಕು? ಮನೆಯಲ್ಲಿ ಕೆಲವು ಆಗಬಾರದ ಘಟನೆಗಳು ಆಗಿ ಹೋಗ್ತದೆ. ಆಗಬಾರದ ಘಟನೆಗಳು, ಮಾಡಬಾರದ ಪಾಪಗಳು. ಈ ಪಾಪಕ್ಕೆ ಪ್ರಾಯಶ್ಚಿತ್ತ ಏನು ಆ ಕ್ಷಣದಲ್ಲಿ ಗೊತ್ತಾಗೋದಿಲ್ಲ. ಸಂಪರ್ಕದಲ್ಲಿ ಯಾರೂ ಸಿಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಏನೇನೇನೇನೋ ವಿಚಾರ ಮಾಡೋದು ಬೇಡ. ಒಂದು ಘೃತ ದೀಪದಾನ ಅಥವಾ ತೈಲ ದೀಪದಾನ, ಸಾಧ್ಯವಾದರೆ 2. ಅದರ ಪ್ರಭಾವ ಅದಕ್ಕೆ ಇದೆ, ಇದರ ಪ್ರಭಾವ ಇದಕ್ಕೆ ಇದೆ. ತೈಲ ದೀಪದಾನದಿಂದ ಬರುವ ಪುಣ್ಯವೇ ಬೇರೆ, ಘೃತ ದೀಪದಾನ ಬರುವ ಪುಣ್ಯವೇ ಬೇರೆ ಅನ್ನೋದು. ಯದ್ಯಪಿ ಘೃತ ದೀಪದಾನ ಶ್ರೇಷ್ಠ ಇಲ್ಲ ಅಂತ ಅಲ್ಲ, ಆದರೆ 2 ಪ್ರಶಸ್ತ ಅಂತ ಹೇಳಿದ್ದಾರೆ. ದೀಪದಾನ ಮಾಡಬೇಕಾದ್ರೆ 2, ತೈಲ ಮತ್ತು ಘೃತ ಇವೆರಡೂ ಪ್ರಶಸ್ತ ಅಂತ ಹೇಳಿದ್ದಾರೆ ಅಂತ ಅನ್ನೋದಕ್ಕಾಗಿ 2 ದೀಪದಾನಗಳನ್ನು ಮಾಡೋದರಿಂದ ನಮಗೇನು ಪಾಪ ಅಂತ ಆಗಿರ್ತದೆ ಅನಿಸಿರ್ತದೆ, ಮನಸ್ಸಿಗೆ ಕಸಿವಿಸಿಯಾಗಿರ್ತದೆ, ಏನೋ ತೊಂದರೆ ಮನೆಯಲ್ಲಿ ಆಗಬಾರದ ಘಟನೆ ಆಗಿರ್ತದೆ. ಅಂಥ ಸಂದರ್ಭದಲ್ಲಿ ನಾವು ದೇವರಿಗೆ ಹರಿಕೆಯನ್ನು ಹೊತ್ಕೊಳ್ತೀವಲ್ಲ, ಅದಂತೂ ಬಹುಶಃ ಈಗ ಹೊರಗಡೆಗೆ ಎಲ್ಲ ನಿಂತೇ ಹೋಗಿಬಿಟ್ಟಿದೆ. ಕುಲದೇವರಿಗೆ ಹರಿಕೆಯನ್ನು ಹೊತ್ಕೊಳ್ಳೋದು ಬಹಳ ತೊಂದರೆಯಾಯಿತು. ಯಾರಿಗಾದರೂ ಏನಾದರೂ ಅಂತ ಅಂದರೆ ಆಗಿಂದಾಗಲೇ ನಮ್ಮ ಕೈಗೆ ಎಷ್ಟು ದೊರಕ್ತದೆ ಅಷ್ಟು ದಕ್ಷಿಣೆಯನ್ನು ಮತ್ತೆ ದೇವರ ಮುಂದೆ ಇಟ್ಟು ಹರಿಕೆಯನ್ನು ಹೊತ್ತುಕೊಳ್ಳೋದು. ಹೀಗೆ ಹರಿಕೆಯನ್ನು ಹೊತ್ತುಕೊಳ್ಳೋದು, ಜೊತೆಗೆ ದೀಪದಾನವನ್ನು ಮಾಡೋದು. ಆ ತರಹದ ಪಾಪಗಳ ಪ್ರಶಮನಕ್ಕಾಗಿ ಮತ್ತೆ ಕಸಿವಿಸಿ ಅಸಮಾಧಾನ ದೂರವಾಗುವುದಕ್ಕಾಗಿ ದೇವರ ಮುಂದೆ ದೀಪ ಪ್ರದಾನ ಮಾಡೋದರಿಂದ ಪಾಪಗಳ ಪರಿಹಾರ ಆಗ್ತದೆ ಅಂತ ಹೇಳ್ತಾರೆ. ಪುನಃ ಪುನಃ ಪ್ರವಕ್ಷಾಮಿ. ದೀಪದಾನ ಮಾಡೋದರಿಂದ ಇನ್ನೊಂದು ಅದ್ಭುತವಾದ ಲಾಭವಿದೆ ಅಂತ ಲೌಗಾಕ್ಷ ಸ್ಮೃತಿಯಲ್ಲಿ ಹೇಳ್ತಾರೆ. ಎಷ್ಟು ವಿಚಿತ್ರ ಇದೆ ನೋಡಿ ಅನ್ನೋದಕ್ಕಾಗಿ ಹಿಂದಿನ ಮಹಾಜ್ಞಾನಿಗಳಿಗೆ ಈ ವಿದ್ಯುತ್ತನ್ನು ಕಂಡುಹಿಡಿಯೋದೇನು ಅಸಾಧ್ಯವಾಗಿತ್ತೇನವರಿಗೆ ಪ್ರಯತ್ನ ಮಾಡಿದರೆ. ಇವತ್ತೇನು ನಾವು ಯಾವ ವಿದ್ಯುತ್ತಿನಲ್ಲಿ ಜೀವನವನ್ನು ಸಾಗಿಸ್ತಾ ಇದ್ದೇವೆ, ಅವರು ಪ್ರಯತ್ನ ಮಾಡಿದರೆ ಇದೇನು ಅಸಾಧ್ಯ ಆಗಿರಲಿಲ್ಲ ಅವರಿಗೆ, ಸರ್ವಥಾ ಅಸಾಧ್ಯ ಅಲ್ಲ, ಇದು ಬೇಕೂ ಆಗಿರಲಿಲ್ಲ ಅವರಿಗೆ. ಇದರಿಂದ ಏನು ಅನರ್ಥ ಆಗ್ತಾ ಇದೆ ಅಂತ ಇವತ್ತು ನಾವು ತಿಳಿತಾ ಇದ್ದೇವೆ. ಇವತ್ತು ಆ ವಿಜ್ಞಾನ ಬೆಳೆದಂತೆ ಹೊಸ ಹೊಸ ಆವಿಷ್ಕಾರಗಳು ಬಂದಂತೆ ಇವತ್ತಿನ ಆ ದೀಪದಿಂದ ನಮಗೇನೇನು ತೊಂದರೆಗಳಾಗ್ತಾ ಇವೆ ಅಂತ ಹೇಳಿ ಸ್ವಯಂ ಅವರೇ ವಿಜ್ಞಾನಿಗಳೇ ಒಪ್ತಾ ಇದ್ದಾರೆ, ಅವರೇ ಬರಿತಾ ಇದ್ದಾರೆ. ಯಾರು ಅದೇನು ಶಾಸ್ತ್ರದಲ್ಲಿ ಅದು ನಿಷಿದ್ಧ ಅಂತ ಹೇಳಿ ಅದನ್ನು ಇದು ಮಾಡಿಲ್ಲ, ಏನಿಲ್ಲ, ವಿಜ್ಞಾನಿಗಳೇ ಅದನ್ನು ಒಪ್ಕೊಳ್ತಾರೆ. ಬೇಡ, LED ಬೇಡ ಅಂತ ಹೇಳ್ತಾರೆ. ಇದು ಯಾವುದನ್ನು ನೋಡ್ಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ. ನೋಡಿದಾಗಲೇ ನಮ್ಮ ಕಣ್ಣಿಗೆ ಒಂಥರ ಕುಕ್ಕಿದ ಹಾಗೆ ಆಗ್ತದೆ. ಅದು ಅನ್ನೋದಕ್ಕಾಗದು ಯಾವುದೋ ಮನೆಯಲ್ಲಿರೋದು ಬೇಡ ಅಂತ ಅವ್ರು ಹೇಳ್ತಾರೆ. ಅನ್ನೋದಕ್ಕಾಗಿ ಪ್ರಾಚೀನ ಕಾಲದ ಆ ದೀಪ ಅಂತ ಅನ್ನೋದೇನಿದೆಯಲ್ಲ ಬಹಳ ಪ್ರಶಸ್ತವಾದದ್ದು. ಅದು ಶ್ರೀಮಂತರಿದ್ದಾಗ ಅಲ್ಲಂತೂ ಬೆಳಗುವ ರತ್ನಗಳನ್ನು ಇಟ್ಕೊಳ್ತಾ ಇದ್ರು, ಅಲ್ಲಲ್ಲಿ ದೀವಟಿಗೆಗಳನ್ನು ಇಟ್ಕೊಳ್ತಾ ಇದ್ರು. ಅದರ ಹೊಗೆಯಾಗಲಿ ಅದರ ಬೆಳಕಾಗಲಿ ಹಿಂದೆ ಬಂತಲ್ಲ, ನೇತ್ರಾಹ್ಲಾದಕರ ಸ್ವರ್ಚಿಹಿ
ಇವತ್ತಿನ ನಮ್ಮ ದೀಪಗಳು ಯಾವುದು ಕಣ್ಣಿಗೆ ಆಹ್ಲಾದವನ್ನು ಕೊಡ್ತದೆ ಹೇಳಿ? ಯಾವುದೂ ಇಲ್ಲ. ಯಾವ ಗಾಳಿ, ಈಗೇನು ಗಾಳಿ ಬರ್ತಾ ಇದೆ ಮೈಗೆ ಹಿತ ಅಂತ ಅನಿಸ್ತದೆ. ಅದೇ ಫ್ಯಾನ್ ಹಚ್ಚಿಕೊಂಡ್ರೆ ಆ ಗಾಳಿ ಮೈಗೆ ಹಿತ ಅಂತ ಅನಿಸ್ತದ? ಇಲ್ಲ. ಸ್ವಾಭಾವಿಕವಾದ ಪ್ರಾಕೃತಿಕವಾದ ಈ ಪಂಚಮಹಾಭೂತಗಳಿಂದಲೇ ಮನುಷ್ಯನಿಗೆ ಸುಖವೇ ಹೊರತು ಇವುಗಳಿಂದ ಅಲ್ಲ, ವಿಕೃತವಾದ ಇವುಗಳಿಂದ ಅಲ್ಲ ಅನ್ನೋದಕ್ಕಾಗಿ ಆ ದೀಪದಾನವನ್ನು ಮಾಡಬೇಕು ಅಂತ ಅನ್ನೋದನ್ನು ತಿಳಿಸ್ತಾರೆ. ಜೊತೆಗೆ ಇನ್ನೊಂದು ಪ್ರಶಸ್ತವಾದ ಫಲವನ್ನು ಹೇಳ್ತಾರೆ. ನಮ್ಮ ನಮ್ಮ ಪಾಪಗಳು ಪರಿಹಾರ ಆಗ್ತದೆ, ಜೊತೆಗೆ ಜಾತಿ ಶ್ರೈಷ್ಠ್ಯಕರಂ ಅಂತ ಹೇಳ್ತಾರೆ. ದೇವರ ಮುಂದೆ ಪ್ರತಿನಿತ್ಯ ದೀಪದಾನ ಮಾಡೋದರಿಂದ ಮುಂದಿನ ಜನ್ಮದಲ್ಲಿ, ಈಗ ಅವರು ಶೂದ್ರರಾಗಿದ್ದರೆ ಮುಂದಿನ ಜನ್ಮದಲ್ಲಿ ವೈಶ್ಯರಾಗ್ತಾರೆ. ಈಗ ವೈಶ್ಯರಾಗಿದ್ದರೆ ದೀಪದಾನದ ಪ್ರಭಾವದಿಂದ ಕ್ಷತ್ರಿಯರಾಗ್ತಾರೆ. ಈಗ ಕ್ಷತ್ರಿಯರಾಗಿದ್ದರೆ ಮುಂದಿನ ಜನ್ಮದಲ್ಲಿ ಬ್ರಾಹ್ಮಣರಾಗ್ತಾರೆ. ಹೇಳಲಿಕ್ಕೆ ಬರೋದಿಲ್ಲ. ಈ ಜನ್ಮದಲ್ಲಿ ಚಂಡಾಲನಾಗಿದ್ದರೂ ಸಹ ಬಹಳ ಭಕ್ತಿಯಿಂದ ದೇವರಿಗೆ ದೀಪದಾನವನ್ನು ಮಾಡಿದರೆ ಮುಂದಿನ ಜನ್ಮದಲ್ಲಿಯೇನೇ ಅವನು ಬ್ರಾಹ್ಮಣನಾಗ್ಬೋದು. ಅಂಥ ಅದ್ಭುತವಾದ ಮಹಿಮೆ ದೀಪದಾನಕ್ಕೆ ಇದೆ ಅಂತ ಹೇಳ್ತಾರೆ. ಯಾಕೆ ದೀಪದಾನವನ್ನು ಮಾಡಬಾರದು? ಏನು ಬಹಳ ಖರ್ಚಾಗೋದೇನಿದೆ? ಬ್ರಾಹ್ಮಣ್ಯ ಬರೋದು ಎಷ್ಟು ಕಷ್ಟ ಅಂತ ನಾವು ಶಾಸ್ತ್ರಗಳಲ್ಲಿ ಕೇಳ್ತೇವೆ. ಇಂಥ ಕಷ್ಟಕರವಾದ ಅಸಾಧ್ಯವಾದ ಬ್ರಾಹ್ಮಣ ದೇಹ ಪ್ರತಿನಿತ್ಯ ದೇವರಿಗೆ ತುಳಸಿಯ ಮುಂದೆ ದೀಪದಾನವನ್ನು ಮಾಡೋದರಿಂದ ಇಂಥ ಬ್ರಾಹ್ಮಣ ದೇಹ ಸಿಗುತ್ತದೆ ಅಂತ ಅಂದರೆ ಯಾಕೆ ನಮ್ಮನ್ನು ನಾವು ವಂಚನೆ ಮಾಡಿಕೊಳ್ಳಬೇಕು? ಅವಶ್ಯವಾಗಿ ದೇವರ ಮುಂದೆ ದೀಪದಾನವನ್ನು ಮಾಡಲೇಬೇಕು ಅಂತ ಅನ್ನೋದನ್ನು ತಿಳಿಸ್ತಾರೆ. ಅದರಲ್ಲಿ ವಿಶೇಷವಾಗಿ ನವರಾತ್ರಿ ಅನೇಕ ಜನರ ಮನೆಯಲ್ಲಿ ದೀಪೋತ್ಸವಗಳು ನಡೀತಾನೆ ಇರ್ತದೆ. ಇನ್ನು ಶುರುವಾಯಿತು, ಇನ್ನು ನವರಾತ್ರಿ ಪ್ರಾರಂಭವಾಯಿತು ಅಂತ ಅಂದರೆ ದೀಪೋತ್ಸವಗಳು ಸಮಗ್ರ ಕಾರ್ತೀಕ ಮುಗಿಯುವ ತನಕ ವಿಶೇಷವಾಗಿ ಪರಮಾತ್ಮನ ಪ್ರೀತ್ಯರ್ಥ ದೀಪದಾನವನ್ನು ಮಾಡ್ತಾನೆ ಇರಬೇಕು ಅಂತ ಹೇಳ್ತಾರೆ. ಒಂದರ್ಥದಲ್ಲಿ ಮನೆಯಲ್ಲಿ ಎಲ್ಲಿ ನೋಡ್ತೀವಿ ಅಲ್ಲಿ ದೀಪಗಳು ಕಾಣಿಸ್ಬೇಕು. ಎಲ್ಲೇ ನಾವು ಮಲಗಿಲೆ ಕೋಣೆಗೆ ಹೋದರೂ ದೀಪ ಕಾಣಿಸ್ಬೇಕು. ದೇವರ ಮನೆಗೆ ಹೋದಾಗಂತೂ ಸಾಲುಗಳು ಕಾಣಿಸ್ಬೇಕು, ದೀಪದ ಸಾಲುಗಳು. ಎಲ್ಲೇ ಯಾವುದೇ ಕೋಣೆಗಳಲ್ಲಿ ಹೋಗಲಿ ದೀಪಗಳು ಕಾಣಿಸ್ಬೇಕು. ಆ ರೀತಿಯಾಗಿ ದೀಪದಾನವನ್ನು, ಮನೆ ಹೊರಗೆ ಅಲ್ಲಿಯೂ ದೀಪಗಳು. ಈ ರೀತಿಯಾಗಿ ದೀಪದಾನವನ್ನು ಮಾಡೋದರಿಂದ ಜಾತಿ ಶ್ರೇಷ್ಠಕರಂ, ಶ್ರೇಷ್ಠವಾದ ಜಾತಿ ಅವರಿಗೆ ಮುಂದಿನ ಜನ್ಮದಲ್ಲಿ ಬರ್ತದೆ ಅಂತ ಹೇಳ್ತಾರೆ. ಜೊತೆಗೆ ಸರ್ವಸ್ವದಾನವನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಬ್ರಾಹ್ಮಣರಾದವರು ಅಂತ ಅಲ್ಲ, ಯಾರೇ ಇರಲಿ ಸರ್ವಸ್ವದಾನವನ್ನು ಮಾಡಬೇಕು. ಸರ್ವಸ್ವ ಅಂದರೆ ಇರಬೇಕಲ್ರಿ ನಮ್ಮ ಹತ್ರ ಅಂತ ಅನ್ನೋ ಹಾಗಿಲ್ಲ. ಏನಿದೆ ಅಲ್ಲ ಅದನ್ನೆಲ್ಲ ದಾನ ಮಾಡಬೇಕು ಅಂತ ಹೇಳಿದ್ದಾರೆ. ರಘು ಮಹಾರಾಜ ಮಾಡಿದ್ದ ಅಂತ ಅನ್ನೋ ಕಥೆಯನ್ನು ನೀವು ಒಂದೆರಡು ಬಾರಿ ಕೇಳಿದ್ದೀರಿ, ನಾನೇ ಹೇಳಿದ್ದೇನೆ. ಆ ರಘು ಮಹಾರಾಜ ಸರ್ವಸ್ವ ದಾನವನ್ನು ಮಾಡ್ತಾನೆ. ಪಾಂಡವರು ಮಾಡಿದ್ದಾರೆ. ಶ್ರೀಮದಾಚಾರ್ಯರು ತಾತ್ಪರ್ಯದಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ. ಮಾಂಗಲ್ಯ ಮಾತ್ರಂ ದಯಿತಾ ಶರೀರೆ. ದ್ರೌಪದಿ ಮತ್ತು ತಮ್ಮ ತಮ್ಮ ಬೇರೆ ಬೇರೆ ಹೆಂಡತಿಯರೇನಿದ್ರಲ್ಲ ಅವರ ಕೊರಳಿನಲ್ಲಿಯ ಮಾಂಗಲ್ಯದ ಹೊರತಾಗಿ ಉಳಿದ ಎಲ್ಲವನ್ನೂ ದಾನ ಮಾಡಿಬಿಟ್ಟಿದ್ರಂತೆ ಪಾಂಡವರು. ಶ್ರೀಮದಾಚಾರ್ಯ ಅದನ್ನು ಉಲ್ಲೇಖ ಮಾಡ್ತಾರೆ. ಹೆಂಡತಿಯ ಕೊರಳಲ್ಲಿ ಮಾಂಗಲ್ಯ ಮಾತ್ರ ಇತ್ತು ಅಂತ ಹೇಳ್ತಾರೆ. ಬೇರೆ ಎಲ್ಲವನ್ನೂ ದಾನ ಮಾಡಿಬಿಟ್ರು ಬ್ರಾಹ್ಮಣರಿಗೆ. ಎಲ್ಲ ಪೃಥ್ವಿಯನ್ನು ದಾನ ಮಾಡಿಬಿಟ್ರು. ಪಾಪ ಬ್ರಾಹ್ಮಣರಂದ್ರು, ಈ ಪೃಥ್ವಿ ನಮಗೆ ದಾನ ಮಾಡಿದ್ರಿ, ನಾವೇನು ಮಾಡೋಣ ಇದನ್ನು ತೆಗೆದುಕೊಂಡು, ನೀವು ಇದನ್ನು ಆಳಬೇಕು ಅಂತ ಹೇಳಿ ಮತ್ತೆ ಅವರಿಗೆ ತಿರುಗಿ ಕೊಡ್ತಾರಂತೆ. ನೋಡ್ರಿ, ಕೊಡೋದು ನಾವು ಕೊಟ್ಟು ಬಿಡಬೇಕು. ಆದರೆ ಬ್ರಾಹ್ಮಣರು ಸಹ ಯಾವುದನ್ನು ನಾವು ಪರಿಗ್ರಹಣ ಮಾಡಬಹುದು, ಯಾವುದನ್ನು ನಾವು ಸ್ವೀಕಾರ ಮಾಡಬಹುದು ಅದನ್ನು ತಿಳಿದು ಯಾವುದು ನಮಗೆ ಸ್ವೀಕಾರಕ್ಕೆ ಅರ್ಹ ಅಲ್ಲ ಮತ್ತೆ ಅವಶ್ಯವಾಗಿ ಅವರಿಗೆ ಕೊಡಬಹುದು. ಅದರಿಂದ ದತ್ತಾಪಹಾರ ಅಲ್ಲ, ಅದು ಅವರಿಗೆ ಆ ದೋಷ ಬರೋದಿಲ್ಲ. ಯಾಕೆ ಅಂದರೆ ಅದನ್ನು ನಾನು ತೆಗೆದುಕೊಂಡು ಏನು ಮಾಡಲಿ, ಬ್ರಾಹ್ಮಣರಂತ ನನಗೇನು ಬೇಡ ಈ ಭೂಮಿ ಅನ್ನೋದಕ್ಕಾಗಿ ಈ ಭೂಮಿಯನ್ನು ನೀವೇ ತೆಗೆದುಕೊಳ್ಳ್ರಿ ಅಂತ ಹೇಳಿ ಅವರಿಗೆ ಆಶೀರ್ವಾದ ರೂಪವಾಗಿ ಅದು ಕೊಟ್ಟು ಬಿಟ್ಟರೆ ಮುಗಿದೋಯ್ತದೆ. ಅವರಿಗೆ ತಿರುಗಿ ಕೊಟ್ಟ ಮೇಲೆ ದತ್ತಾಪಹಾರ ದೋಷ ಅಂತ ಸರ್ವಥಾ ಆಗೋದಿಲ್ಲ. ಅದು ಒಂದು ಎಚ್ಚರಿಕೆಯಲ್ಲಿ ಇಟ್ಕೊಳ್ಬೇಕು. ಕೆಲವು ಕಡೆಗೆ ಭಾರಿ ಆಗ್ರಹ, ಗೊತ್ತಿರೋದಿಲ್ಲ ಅನ್ನೋದಕ್ಕಾಗಿ ಆಗ್ರಹ ಮಾಡ್ತಾರೆ. ಬ್ರಾಹ್ಮಣರಿಗೆ ಕೊಟ್ಟ ಮೇಲೆ ಮುಗಿತವರು ಇಲ್ಲೇಬೇಕು ಅಂತ ಹಠ ಹಿಡಿದು ಬಿಡ್ತಾರೆ. ಇಲ್ಲ, ಅವರು ಕೊಟ್ಟು ಬಿಟ್ಟರೆ ಮುಗಿದೋಯ್ತು. ಅದನ್ನು ಮನೆಯಲ್ಲಿ ಇಟ್ಟುಕೊಂಡು ಅವರು ಕೊಟ್ಟ ಪ್ರಸಾದ ಅಂತ ಹೇಳಿ ಅದರ ಉಪಯೋಗವನ್ನು ಮನೆಯಲ್ಲಿ ಮಾಡ್ತಾ ಇರಬೇಕು. ಬ್ರಾಹ್ಮಣರ ಕೈಯಿಂದ ಬಂದಿದೆ, ಸ್ವಾಮಿಗಳ ಕೈಯಿಂದ ಬಂದಿದೆ ಅಂತ ಅನ್ನೋದಕ್ಕಾಗಿ ನಾವು ಅದನ್ನು ಜೋಪಾನವಾಗಿ ಇಟ್ಟುಕೊಳ್ತೀವಲ್ಲ, ಅಪರೂಪವಾದ ಪ್ರಸಂಗಗಳಲ್ಲಿ ಅದನ್ನು ನಾವು ಉಪಯೋಗಿಸ್ಕೊಳ್ತೀವಲ್ಲ, ಹಾಗೆ ಈ ಬ್ರಾಹ್ಮಣರ ಕೈಯಿಂದ ಬಂದದ್ದನ್ನು ಸಹ ಆ ರೀತಿಯಾಗಿ ಅಪರೂಪವಾದ ಪ್ರಸಂಗಗಳಲ್ಲಿ ಅದನ್ನು ಉಪಯೋಗಿಸಿಕೊಳ್ಳೋದಕ್ಕಾಗಿ ಇಟ್ಕೊಳ್ಬೇಕು ಅಂತ ಹೇಳ್ತಾರೆ. ಭೂಮಿಯನ್ನು ದಾನ ಮಾಡಿದಂತೆ ರಘು ಮಹಾರಾಜ ಸರ್ವಸ್ವ ದಾನ ಮಾಡ್ತಾರಂತೆ. ಕೌತ್ಸ ಅಂತ ಒಬ್ಬ ಋಷಿ, ವರತಂತು ಋಷಿಗಳ ಶಿಷ್ಯ. ಪಾಪ ಗುರುಗಳಿಗೆ ಕೇಳ್ತಾನೆ, ಓದಿದ್ದೇನೆ, ನಿಮಗೇನು ಬೇಕು ಕೇಳ್ರಿ ಕೊಡ್ತೇನೆ ಅಂತ. ಒಂದ್ಸಲ ಕೇಳಿದ, ಏನಪ್ಪ ಅಧ್ಯಯನ ಮಾಡಿದ್ದು ಇಷ್ಟು 14 ಶಾಸ್ತ್ರಗಳನ್ನು ವಿದ್ಯೆಗಳನ್ನು ಅಧ್ಯಯನ ಮಾಡಿದ್ದು, ಇದಕ್ಕಿಂತಲೂ ಹೆಚ್ಚು ಏನು ಬೇಕು, ನನಗೇನೂ ಬೇಡ ಅಂತ ಹೇಳ್ತಾನೆ. ಬಹಳ ಆಗ್ರಹ ಮಾಡ್ತಾನೆ. ಅತಿಯಾದ ಆಗ್ರಹ ಏನಿದೆಯಲ್ಲ ಅದು ಒಂತರಹದ ದೋಷವೇ. ಅತಿ ಆಗ್ರಹ ಮಾಡಿದಾಗ, ನನ್ನ ಹತ್ರ 14 ವಿದ್ಯೆಗಳನ್ನು ಓದಿದ್ದೀಯಲ್ಲ,
14 ಕೋಟಿ ನಾಣ್ಯಗಳನ್ನು ತಂದು ಕೊಡು ಅಂತ ಹೇಳ್ತಾರೆ. ನಾಣ್ಯ ಅಂದರೆ ಇವತ್ತಿನ ಹಾಗೆ ಕಬ್ಬಿಣದ್ದಲ್ಲ. ಆ ನಾಣ್ಯ ನಿಜವಾಗಿ ಅದನ್ನು ತಿಳ್ಕೊಂಡಿರ್ಬೇಕು. ಬಹುಶಃ ನಾನು ಹೇಳಿರ್ಬೋದಿಲ್ಲ ಅಂತ ಅಲ್ಲ. ಶ್ರಾದ್ದದಲ್ಲಿ ನಾವು ಹಣವನ್ನು ಬಳಸ್ತೇವೆ, ದ್ರವ್ಯವನ್ನು ಬಳಸ್ತೇವೆ. ಆ ಪಾತ್ರೆಯಲ್ಲಿ ಹಾಕಬೇಕಾದ್ರೆ ಆ ನಾಣ್ಯವನ್ನು ಹಾಕಬಾರ್ದು. ಅದು ಅಯುಕ್ತವಾದ ಅನರ್ಹವಾದ ಪದಾರ್ಥ. ಅದು ನಾವೇನೋ ವ್ಯವಹಾರಕ್ಕಾಗಿ ಅದನ್ನು ಲೋಕದಲ್ಲಿ ಬಳಸ್ತಾ ಇದ್ದೇವೆ ಅಷ್ಟೇ ಹೊರತು ಅದನ್ನು ನೀರಿನಲ್ಲಿ ಕಲಶದಲ್ಲಿ ಹಾಕಲಿಕ್ಕೆ ಅದು ಅರ್ಹ ಅಲ್ಲ ಅನ್ನೋದಕ್ಕಾಗಿ ಅನೇಕ ಜನ ಆ ಕಲಶದಲ್ಲಿ ಹಾಕೋದಕ್ಕಾಗಿ ಸಣ್ಣ ಸಣ್ಣ ರಜತ ನಾಣ್ಯಗಳನ್ನು ಮಾಡಿಸಿ ಇಟ್ಟುಕೊಂಡಿರ್ತಾರೆ. ಅದನ್ನು ಉಪಯೋಗಿಸ್ಬೋದು. ಇದನ್ನು ಹಾಕೋದಾದರೆ ದೂರದಲ್ಲಿ ಇಡೋದು, ಕಲಶದಲ್ಲಿ ಹಾಕಬಾರ್ದು. ಅದರ ಹೊರತಾಗಿ ಬೇರೆ ಎಲ್ಲ ಪದಾರ್ಥಗಳನ್ನು ಹಾಕಲಿಕ್ಕೆ ತೊಂದರೆ ಇಲ್ಲ. ಅಡಿಕೆಯನ್ನು, ಮತ್ತು ಉತ್ತತ್ತಿಯನ್ನು, ಮಂತ್ರಾಕ್ಷತೆಯನ್ನು, ಹೂಗಳನ್ನು ಇದನ್ನೆಲ್ಲ ಹಾಕ್ಬೇಕು. ದಕ್ಷಿಣೆ ಹಾಕುವ ಪ್ರಸಂಗ ಬಂದಾಗ ಅದನ್ನು ಪಕ್ಕದಲ್ಲಿಡಬೇಕೆ ಹೊರತು ಒಳಗೆ ಹಾಕಿದರೆ ನೀರು ಅಶುದ್ಧವಾಗಿ ಹೋಗ್ಬಿಡ್ತದೆ ಅನ್ನೋದಕ್ಕಾಗಿ ಅದನ್ನು ಮಾಡಬಾರದು ಅಂತ ಅಲ್ಲಿ ಹೇಳ್ತಾರೆ. ಆ ಕಾಲದಲ್ಲಂತೂ ಎಲ್ಲ ಬಂಗಾರದ ನಾಣ್ಯಗಳೇ ಚಲಾವಣೆಯಲ್ಲಿ. 14 ಕೋಟಿ ಬೇಕು ಅಂದರೆ ಅವನಿಗೇನು ಗಾಬರಿ ಆಗಲಿಲ್ಲ. ರಾಜ ಇದ್ದಾನಲ್ಲ, ನನಗೆ ಯಾಕೆ ಗಾಬರಿ ಅಂತ. ರಘುಮಹಾರಾಜನ ಹತ್ರ ಹೋದರೆ ನಮ್ಮ ಮನೆಗೆ ಋಷಿಗಳು ಬಂದಿದ್ದಾರೆ, ಅವರ ಆರಾಧನೆ ಪೂಜೆ ಮಾಡಬೇಕು ಅಂತ ಹೇಳಿ, ಪಾದಪೂಜೆಯನ್ನು ಮಾಡಬೇಕು ಅಂತ ಹೇಳಿ ತಟ್ಟೆಯನ್ನು ತರ್ತಾನಂತೆ. ಕೌತ್ಸ ನೋಡ್ತಾನೆ. ಯಾವ ತಟ್ಟೆ ಗೊತ್ತಾ? ಅದು ಮಣ್ಣಿನ ತಟ್ಟೆ. ಮಣ್ಣಿನ ತಟ್ಟೆಯಲ್ಲಿ, ಮಣ್ಣಿನ ಬಟ್ಟಲುಗಳಲ್ಲಿ, ಮಣ್ಣಿನ ಪಾತ್ರೆಯಲ್ಲಿ ಆ ಪಾದಪೂಜೆ ಮಾಡೋದಕ್ಕಾಗಿ ಮಣ್ಣಿನ ಕಲಶ. ಅವರ ಮನೆಯಲ್ಲಿ ಬೆಳ್ಳಿಯ ಕಲಶವೂ ಇಲ್ಲ. ರಘುರಾಜನ ಆಸ್ಥಾನದಲ್ಲಿ ಬೆಳ್ಳಿ ಇಲ್ಲ, ಬಂಗಾರ ಎಲ್ಲೆಲ್ಲೇನೂ ದಾನ ಮಾಡಿದ್ದಂತೆ. ಇಂಥ ಸರ್ವಸ್ವ ದಾನ ಮಾಡಿದ ಮಹಾನುಭಾವರಿದ್ದಾರೆ. ದಾನ ಮಾಡಿದ ಮೇಲೆ ಇವನೇನಂತಾನೆ ಬ್ರಾಹ್ಮಣ ಪಾಪ ಬಂದವನು, ಏನಿಲ್ಲ ಸುಮ್ಮನೆ ಹೀಗೆ ಯೋಗಕ್ಷೇಮ ನೋಡ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೇನೆ ಅಂತ ಅಂತಾನೆ. ಇಲ್ಲ, ಬೇಡ, ಹೇಳಬೇಕು ಅಂದಾಗ ನಿಜವಾದ ವೃತ್ತಾಂತವನ್ನು ಹೇಳ್ತಾನೆ. ಆಗಿದ್ದಾಗಲೇ ರಾತ್ರೋರಾತ್ರಿ ಕುಬೇರ ಅವರ ಆಸ್ಥಾನದಲ್ಲಿ ರಘುಮಹಾರಾಜನ ಮನೆಯಲ್ಲಿ ಸುವರ್ಣವೃಷ್ಟಿಯನ್ನು ಮಾಡ್ತಾನಂತೆ. ಆ ಕಥೆಯನ್ನು ಹೇಳ್ತಾರೆ. ಇಲ್ಲಿ ಅಂತೂ ಸರ್ವಸ್ವದಾನವನ್ನು ಮಾಡಿದ ಮಹಾನುಭಾವರು ಅನೇಕರಿದ್ದಾರೆ. ನಮ್ಮ ಮನೆಯಲ್ಲಿ ಏನಿದೆ ಅದೆಲ್ಲ ದಾನ ಮಾಡಿಬಿಡೋದು. ಏನೂ ಇಲ್ಲ ಅಂತ ಅನ್ನೋ ಹಾಗಿಲ್ಲ. ಇದೇ ಅಲ್ಲ, ನಮಗೆ ಬೇಕಾದದ್ದು ಏನೋ ಅಷ್ಟನ್ನು ಬಿಟ್ಟರೆ ಏನು ಬೇಕಾದದ್ದು ನಿಜವಾಗಿ ಮಾಂಗಲ್ಯ ಮಾತ್ರಂ ದೈತಾ ಶರೀರೆ, ಅದ ಹೊರತಾಗಿ ಉಳಿದದ್ದೆಲ್ಲವೂ ಅನುಪಯುಕ್ತ ಅಂತ ಪಾಂಡವರು ತಿಳಿಸಿಬಿಟ್ಟಿದ್ದಾರೆ ಅನ್ನೋದಕ್ಕಾಗಿ ಸರ್ವಸ್ವದಾನವನ್ನು ಮಾಡಿಬಿಡಬೇಕು. ಆದರೆ ಮನಸ್ಸು ಒಪ್ಪೋದಿಲ್ಲ ಸರ್ವಸ್ವದಾನವನ್ನು ಮಾಡೋದಕ್ಕಾಗಿ. ಅದರ ಫಲವಾದರೂ ಬೇಕು ಅನ್ನೋದಕ್ಕಾಗಿ ಪ್ರತಿನಿಧಿಯಾದ ಬೇರೆ ಬೇರೆ ಕರ್ಮಗಳು ಇವೆ. ಅದರಲ್ಲಿ ಒಂದು ಯಾವುದು ಅಂತಂದರೆ ದೀಪದಾನ ಅಂತ ಹೇಳ್ತಾರೆ. ಲಕ್ಷ ದೀಪದಾನ ಮಾಡೋದರಿಂದ ಏನು ಬರ್ತದೆ ಅಂತ ಹೇಳ್ತಾರೆ? ಸರ್ವದಾನ ಫಲಪ್ರದಂ. ಸರ್ವಸ್ವದಾನ ಮಾಡೋದರಿಂದ ಏನು ಫಲ ಬರ್ತದಲ್ಲ, ಆ ಫಲ ಮತ್ತೆ ಈ ಲಕ್ಷ ದೀಪದಾನದಿಂದ ಬರ್ತದೆ. ತಥೈವ ಅತ್ಯುಗ್ರ ಪಾಪಾನಂ ಕೋಟಯೋಪಿ ಸಹಸ್ರಶಃ ನಶ್ಯಂತಿ ನತ್ರ ಸಂದೇಹ ನಾರ್ಯಾವಾಥ ನರಸ್ಯವಾ. ಪುರುಷರಾಗಲಿ ಸ್ತ್ರೀಯರಾಗಲಿ ಈ ತರಹದ ಲಕ್ಷ ದೀಪದಾನವನ್ನು ಮಾಡೋದರಿಂದ ಅತ್ಯುಗ್ರವಾದ ಕೋಟಿ ಕೋಟಿ ಪಾಪಗಳು, ಎಲ್ಲ ಪಾಪಗಳು ನಷ್ಟವಾಗಿ ಹೋಗಿಬಿಡ್ತದೆ ಅಂತ ಅನ್ನೋದಕ್ಕಾಗಿ ದೀಪದಾನವನ್ನು ಮಾಡ್ರಿ. ಈ ವಿಷಯದಲ್ಲಿ ಸಂದೇಹ ಪಡಬೇಡಿ ಅಂತ ಹೇಳ್ತಾರೆ. ಸಂದೇಹದಿಂದ ಕರ್ಮ ಮಾಡೋದು ಬೇಡ ಅನ್ನೋದಕ್ಕಾಗಿ ಜ್ಞಾನಪೂರ್ವಕವಾಗಿ ಕರ್ಮವನ್ನು ಮಾಡಬೇಕು. ಜ್ಞಾನಪೂರ್ವಕವಾಗಿ ಕರ್ಮವನ್ನು ಮಾಡಿದವನಿಗೇನೆ ಅವನಿಗೆ ಫಲ. ಅಜ್ಞಾನ ಸಂದೇಹಪೂರ್ವಕವಾಗಿ ಕರ್ಮ ಮಾಡಿದರೆ ಏನೇನೂ ಫಲ ಇಲ್ಲ. ಹೀಗಾಗಿ ಸಂದೇಹ ಬೇಡ ಅಂತ ಹೇಳ್ತಾರೆ. ಪುರುಷೋತ್ತಮ ಮಾಸ, ಅಧಿಕ ಮಾಸದಲ್ಲಿ 1 ತಿಂಗಳು ಅಖಂಡ ದೀಪದಾನವನ್ನು ಮಾಡಬೇಕು ಅಂತ ಹೇಳ್ತಾರೆ. ಈ ದೀಪದಾನ ಮಾಡಬೇಕಾದ್ರೆ ಕೆಲವರಿಗೆ ಕೆಲವು ತೊಂದರೆ ಅನಿಸಿಬಿಡುತ್ತದೆ. ನಾನು ಮೇಲಿನ ಮೇಲೆ ಹೇಳ್ತಾ ಇರ್ತೇನೆ, ಪ್ರಾರಭ್ಯತೆ ನ ಖಲು ವಿಘ್ನ ಭಯೇನ ನೀಚೈಹಿ. ಏನೋಪ್ಪ ದೀಪದಾನ ಮಾಡ್ಲಿಕ್ಕೆ ಶುರು ಮಾಡಿದರೆ ಮಧ್ಯದಲ್ಲಿ ಶಾಂತ ಆಗಿಬಿಡ್ತು ಅಂತಂದರೆ ಹೋಗ್ಬಿಡ್ತಲ್ಲ ಎಲ್ಲ ಪುಣ್ಯ. ಹೀಗಾಗಿ ದೀಪವೇ ಹಚ್ಚೋದು ಬೇಡ ಅಂತನ್ನೋ ಭಾವನೆ ಸರಿಯಲ್ಲ. ಅದೊಂದು ವಿಘ್ನ, ಅದು ಇಲ್ಲ ಅಂತ ಅಲ್ಲ. ಅದರ ಪರಿಹಾರ ಮಾಡ್ಕೊಳ್ಬೇಕು. ಮತ್ತೆ ದೀಪವನ್ನು ಹಚ್ಚುವ ಮೂಲಕ ಮತ್ತೆ ಅದರ ಪರಿಹಾರ ಆಗಿ ಹೋಗ್ಬಿಡ್ತದೆ. ಅಥವಾ 1 ದಿವಸ ಹೆಚ್ಚು ಹಚ್ಚರಿ. ದೀಪ ಶಾಂತವಾಯಿತು. ಎಷ್ಟು ಹೊತ್ತಾಗಿರ್ತದೆ? ಬಹಳ ಅಂದರೆ 1 ನಿಮಿಷ, 5 ನಿಮಿಷ, ಅರ್ಧ ಗಂಟೆ, 1 ಗಂಟೆ. 24 ಗಂಟೆಯಲ್ಲಿ 1 ಗಂಟೆ, ಇದು ಎಷ್ಟು ಹೇಳಿ? ಅತಿ ಅಲ್ಪವಾದ ಅವಧಿ ಅದು. 23 ಗಂಟೆ ಅಂತರೂ ಆಯ್ತಾ? ಶ್ರೀಮದಾಚಾರ್ಯ ಹೇಳ್ತಾರೆ, ದೀಪ 1 ಕ್ಷಣ ಅಥವಾ 1 ನಿಮಿಷ, ಅರ್ಧ ಗಂಟೆ ಶಾಂತವಾಯಿತು ಅಂದರೆ ಮನಸ್ಸಿಗೆ ಕಳವಳ, ಏನಾಗ್ತದೆ ಏನೋ ಅನರ್ಥ ಅಂತ. ಆದರೆ ಶ್ರೀಮದಾಚಾರ್ಯ ಹೇಳ್ತಾರೆ, ಅಖಂಡವಾಗಿ ಮತ್ತೆ ಅಧ್ಯಯನ ಮಾಡ್ತಾ ಇರಿ ಅಂತ ಹೇಳ್ತಾರೆ. ಜ್ಞಾನ ದೀಪವನ್ನು ಅಖಂಡವಾಗಿ ಹೊತ್ತಿಸಿ ಇಡಿ ಅಂತ ಹೇಳ್ತಾರೆ. ಆದರೆ ಅಖಂಡವಾಗಿ ಅದು ಶಾಂತವಾಗಿರುವ ಹಾಗೇನೆ ನಾವು ಮಾಡಿರ್ತೇವೆ. ಗಾಬರಿ ಇಲ್ಲ ಅದಕ್ಕೆ ನಮಗೆ. ಆದರೆ ದೀಪ ಶಾಂತವಾಯಿತು ಅಂದರೆ ಗಾಬರಿ ಆಗಿಬಿಡ್ತದೆ. ದೈಹಿಕವಾಗಿ ಏನೂ ಅನರ್ಥವಾಗಬಾರದು ಅಂತ ಮನಸ್ಸಿಗೆ ಇರ್ತದೆ ಅನ್ನೋದಕ್ಕಾಗಿ ಹಾಗೆ. ಆದರೆ ಅಧ್ಯಯನ ಇಲ್ಲ, ಏನಿಲ್ಲ. ಈ ದೀಪದಾನಕ್ಕಿಂತಲೂ ಅದು ಬಹಳ ದೊಡ್ಡದು. ಸತ್ಯಧ್ಯಾನರು ಹೇಳ್ತಾ ಇದ್ರಂತೆ, ನೀವೆಲ್ಲ ಬೇಕಾದಷ್ಟು ಸಲ ಕಥೆಯನ್ನು ಕೇಳಿದ್ದೀರಿ, ಸ್ಮರಣೆ ಆದಾಗ ಬಿಡಬಾರದು ಅನ್ನೋದಕ್ಕಾಗಿ ಅವರ ಕಥೆ ಹೀಗೇನೆ. ನವರಾತ್ರಿಯ ಪ್ರಸಂಗ, ಉತ್ಸವ. ಸತ್ಯಧ್ಯಾನರು ಒಂದು ಕಡೆಗೆ ಪೂಜೆಗೆ ನಿಂತು ಬಿಟ್ಟಿದ್ದಾರೆ. ಪಾಪ ಯಜಮಾನ ದೀಪ
ಮನೆಯಲ್ಲಿ ದೀಪಾರಾಧನೆ ಅಂತ ಅನ್ನೋದಕ್ಕಾಗಿ ಭಾರಿ ಭಾರಿ ತುಪ್ಪವನ್ನು ತರಿಸಿಟ್ಟು ಬಿಟ್ಟಿದ್ದಾನೆ ದೀಪಕ್ಕೆ ಬೇಕು ಅಂತ ಹೇಳಿ. ಊಟದ ಪ್ರಸಂಗ, ನೀವೆಲ್ಲ ಹಿರಿಯರ ಸ್ವಾಮಿಗಳನ್ನು ನೋಡಿಯೇ ಇರ್ತೀರಿ. ಇವತ್ತು ಸ್ವಾಮಿಗಳು ಬಡಿಸ್ಲಿಕ್ಕೆ ಬರ್ತಾ ಇಲ್ಲ, ಅದರಿಂದ ಅವರಿಗೆ ತೊಂದರೆ ಆಗಬಾರ್ದು ಅನ್ನೋದಕ್ಕಾಗಿ, ತಿನ್ನುವವರಿಗೆ ತೊಂದರೆ ಆಗಬಾರ್ದು ಅಂತ ಅನ್ನೋದಕ್ಕಾಗಿ ಬಹಳ ಬಳಸ್ತಾ ಇಲ್ಲ. ಈಗಿನ ಕಾಲ ಬಹಳ ವ್ಯತ್ಯಾಸವಾಗಿ ಹೋಗ್ಬಿಟ್ಟಿದೆ. ಸ್ವಲ್ಪ ಹೆಚ್ಚು ತಿಂದರೆ ಕಡಿಮೆ ತಿಂದರೆ ಏನೋ ಒಂದು ತೊಂದರೆ ಆಗ್ತದೆ, ಹೇಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ತಾರೆ. ಆದರೆ ಹಿಂದಿನ ಕಾಲ ಹಾಗಿರಲಿಲ್ಲ, ಎಷ್ಟು ತಿಂದರೂ ಜೀರ್ಣ ಮಾಡಿಕೊಳ್ಳುವ ಯೋಗ್ಯತೆ ಸಾಮರ್ಥ್ಯ ಇತ್ತು. ಆ ಸ್ವಾಮಿಗಳು ಬಂದರು ಅಂದರೆ ಆಯಿತು, ಹಿಡಿ ಹಾಕ್ಬೇಕು ಎಲ್ಲವನ್ನು. ಬಾಯಿ ತೆಗೆದು ವಾಟಕ ತಂಬಿಗೆ ತುಪ್ಪ ಹಾಕ್ಬೇಕಂತೆ, ಕುಡಿತಾ ಇದ್ರು. ಅದು ಗುರುಗಳ ಕರುಣೆ, ಶಿಷ್ಯರ ವಾತ್ಸಲ್ಯ, ಶಿಷ್ಯರು ಸ್ವೀಕಾರ ಮಾಡ್ತಾ ಇದ್ರು. ಇರಲಿ, ಅದೊಂದು ವಿಚಿತ್ರ. ಆಗಿನ ಕಾಲದಲ್ಲಿ ಆ ಯಜಮಾನ ಭಾರೀ ತುಪ್ಪ ಕೊಡ ತುಂಬಿ ತರಿಸಿಟ್ಟು ಬಿಟ್ಟಿದ್ದಂತೆ. ಎಂಥ ದೀಪಗಳನ್ನು ಹಾಕಿದ್ರೋ, ಎಷ್ಟು ದೀಪಗಳನ್ನು ಹಾಕಿದ್ರೋ ಯಜಮಾನ ಗೊತ್ತಿಲ್ಲ. ವಿಶೇಷವಾಗಿ ಮೂಲರಾಮಚಂದ್ರ ದೇವರ ಮನೆಯಲ್ಲಿ ಬಂದಿದ್ದಾರೆ, ದೀಪಾರಾಧನೆ ನಿತ್ಯ ಇರಬೇಕು ಅಂತ ಹೇಳಿ ತರಿಸಿದ್ದ. ಆದರೆ ಊಟ ಕೂಡೋ ಪ್ರಸಂಗ ಇಲ್ಲ, ಬ್ರಾಹ್ಮಣರು ತುಪ್ಪ ಇಲ್ಲ, ಏನೋ ಸ್ವಲ್ಪ ತುಪ್ಪ ತಂದು ಬಡಿಸ್ತಾ ಇದ್ದಾರೆ. ಸತ್ಯದೇವ ನೋಡಿ, ಇದೇನು ತುಪ್ಪ ಅಂತ ಅಂದರು. ತೊಂಬರಿ ತುಪ್ಪ ಅಂತ. ಎಲ್ಲಿದೆ? ಎಲ್ಲೆಲ್ಲೆಲ್ಲೂ ತುಪ್ಪ ಇಲ್ಲ. ದೇವ್ರ ಮನೆಯಲ್ಲಿ ನೋಡಿ ಇರ್ತದೆ ತೊಂಬ ಅಂತ ಹೇಳಿದ್ರು. ದೇವ್ರ ಮನೆಗೆ ಹೋಗಿ ಕೊಡಗಳಿಟ್ಟಿದ್ರಂತೆ, ಎಲ್ಲ ಕೊಡ ತುಪ್ಪ ತಂದುಬಿಟ್ರಂತೆ, ಪೂರ್ಣ ಖಾಲಿಯಾಗಿ ಹೋಗ್ಬಿಟ್ಟಂತೆ. ಸತ್ಯಧ್ಯಾನರ ಮುಂದೆ ಕಂಪ್ಲೇಂಟ್ ಅಲ್ಲ, ಆದರೆ ಪ್ರಾರ್ಥನೆ ಮಾಡಿದ್ರಂತೆ, ಸ್ವಾಮಿ ಮತ್ತೆ ದೀಪಕ್ಕೆ ಅಂತ. ಬಹಳ ಗಾಬರಿಯಿಂದ ಮಾತಾಡಬೇಕು ಅವ್ರ ಮುಂದೆ, ಅಷ್ಟು ಸುಲಭವಾಗಿ ಮಾತಾಡೋ ಹಾಗಿಲ್ಲ. ಪೂರ್ಣ ಮಾತು ಬರ್ತಾ ಇರಲಿಲ್ಲ, ಅದು ಪೂರ್ಣವಾಗಿ ಮಾತು ಬರ್ತಾ ಇರಲಿಲ್ಲ. ಹೀಗಾಗಿ ಮತ್ತೆ ದೀಪಕ್ಕೆ ಅಂತಂದು ಕೂಡಲೇ ಅವೇನು ದೀಪನೋ, ದೀಪ ಅಲ್ಲ, ಇವು ನಿಜವಾಗಿ ದೀಪ. ಮುಂದೆ ತತ್ವಜ್ಞಾನವನ್ನು ಪ್ರಚಾರ ಮಾಡೋ ದೀಪಗಳಿವು, ಎಲ್ಲರಿಗೆ ನಿಜವಾದ ಪ್ರಕಾಶವನ್ನು ಕೊಡೋ ದೀಪಗಳಿವು. ಅವೇನು ದೀಪ? ಒಂದು ದಿವಸ ಹೋದರೆ ಏನಾಗ್ತದೆ, ಇದ್ರೆ ಏನಾಗ್ತದೆ, ಏನೂ ಆಗೋದಿಲ್ಲ. ಈ ದೀಪಗಳು ಬೆಳಗ್ತದಲ್ಲ, ಇದರಿಂದ ಭಾರಿ ಪುಣ್ಯ ನನಗೆ ಬರ್ತದೆ ಅಂತ ಸತ್ಯಧ್ಯಾನರು ಹೇಳ್ತಾ ಇದ್ರಂತೆ. ಅಷ್ಟು ಮಹತ್ವ ಜ್ಞಾನಕ್ಕೆ ಇದೆ ಅಂತ ತಿಳಿಸ್ತಾರೆ. ಹಾಗಾದರೆ ದಿನನಿತ್ಯದಲ್ಲಿ ನಾವು ಜ್ಞಾನ ದೀಪವನ್ನು ಹೊತ್ತಿಸೋದು ಎಷ್ಟೊತ್ತು, ಈ ದೀಪವನ್ನು ಹೊತ್ತಿಸೋದು ಎಷ್ಟೊತ್ತು? ಈ ದೀಪ ಒಂದು ಕ್ಷಣ ನಷ್ಟವಾದ ಕೂಡಲೇ ಮನಸ್ಸಿಗೆ ಕಳವಳವಾಗ್ತದೆ, ತೊಂದರೆ ಅನ್ನಿಸ್ತದೆ. ಆದರೆ ಆ ದೀಪ ಯಾವಾಗಲೂ ನಂದಿಯೇ ಇರ್ತದೆ, ಅದು ಬೆಳಗೋದೇ ಇಲ್ಲ. ಅದು ಹಚ್ಚಲಿಕ್ಕೆ ಶುರು ಮಾಡಿದರೆ ಹತ್ತೋದೇ ಇಲ್ಲ ಅದು. ಯಾಕೆಂದರೆ ಎಷ್ಟೋ ದಿವಸ ಆಗಿಬಿಟ್ಟಿದೆ ಅದನ್ನು ಹಚ್ಚಿ ಅನ್ನೋದಕ್ಕಾಗಿ. ಹಾಗೆ ಮಾಡಿ ನೋಡಿ, ದೀಪವನ್ನು ಹಚ್ಚಿ ಇಡಿ ಒಂದು ಸಲ. ಅದು ಶಾಂತವಾದ ಮೇಲೆ ಹಾಗೇನೆ 1 ತಿಂಗಳು ಬಿಟ್ಟು ಬಿಡಿ. 1 ತಿಂಗಳು ಆದಮೇಲೆ ಹಚ್ಚಲಿಕ್ಕೆ ಪ್ರಯತ್ನ ಮಾಡಿ, ಅಷ್ಟು ಸುಲಭವಾಗಿ ಹತ್ತೋದಿಲ್ಲ ದೀಪ. ಹಾಗೆ ಎಷ್ಟು ದಿವಸಗಳಾಗಿದೆಯೋ ನಮ್ಮ ದೀಪ ನಂದಿ ಹೋಗಿ ಹೇಗೆ ಸುಲಭವಾಗಿ ಹತ್ತಿಕೊಳ್ತದೆ, ಅದು ಹತ್ತೋದಿಲ್ಲ. ಅದಕ್ಕೆ ಪ್ರಕಾಶ ಬರೋದಿಲ್ಲ ಅದಕ್ಕೆ ಬಹಳ ಅನ್ನೋದಕ್ಕಾಗಿ ಪ್ರತಿನಿತ್ಯ ವಿಶೇಷವಾಗಿ ಈ ನವರಾತ್ರಿಯಲ್ಲಿ ದೀಪದಾನ ಎಷ್ಟು ಮಹತ್ವ ಅಲ್ಲ, ಅಷ್ಟೇ ಮಹತ್ವದ್ದು ಜ್ಞಾನ ದೀಪ. ಅಖಂಡವಾಗಿ ಪಾರಾಯಣವೋ ಪುಣ್ಯಕಥೆಯೋ ಏನಾದರೂ ಒಂದು ಮಾಡ್ತಾನೆ ಇರಬೇಕು ಅಂತ ಹೇಳಿದ್ದಾರೆ. ಹೀಗಾಗಿ ಪುರುಷೋತ್ತಮ ಮಾಸದಲ್ಲಿ ಆ ದೀಪದಾನವನ್ನು ವಿಶೇಷವಾಗಿ ಹೇಳ್ತಾರೆ. ಸರ್ವಸ್ವದಾನ, ಅದು ಪ್ರಸಂಗ. ಸರ್ವಸ್ವದಾನ ಮನೆಯಲ್ಲಿ ಏನಿದೆ ಅಲ್ಲ ಅದನ್ನೇ ದಾನ ಮಾಡಿಬಿಡೋದು. ಮಾಂಗಲ್ಯ ಮಾತ್ರ ದೈತ ಶರೀರೆ, ಅದರ ಹೊರತಾಗಿ ಉಳಿದದ್ದನ್ನೆಲ್ಲ ಒಂದು ಬಾರಿಯಾದರೂ ದಾನ ಮಾಡೋ ಮನಸ್ಸಾದರೂ ಬರಬೇಕು. ಕೊನೆಗೆ ದಾನ ಮಾಡೋಣ, ಸಂಕಲ್ಪವಾದರೂ ಮಾಡಬೇಕು. ಕೆಲವರು ಹೇಳ್ತಾರೆ ಸಂಕಲ್ಪ ಮಾಡದೇ ಇದ್ರೆ ಬಹಳ ಅನರ್ಥ. ಏನೇನೇನೇನೂ ಇಲ್ಲ, ಏನೇನೂ ಆಗೋದಿಲ್ಲ. ಸಂಕಲ್ಪವನ್ನಾದರೂ ಮಾಡೋಣ, ಆ ಸಂಕಲ್ಪದಿಂದಾದರೂ ಒಂದು ಪುಣ್ಯ ಬರ್ತದೆ. ಆದರೆ ಸಂಕಲ್ಪ ಮಾಡಿದ್ದೇವೆ ಅನ್ನೋದಕ್ಕಾಗಿ ಸ್ವಲ್ಪ ಆದರೂ ದಾನ ಮಾಡೋಣ ಪ್ರತಿನಿಧಿಯಾಗಿ. ಎಲ್ಲ ದಾನ ಮಾಡಲಿಕ್ಕಾಗದೇ ಇದ್ರೂ ಕೂಡ ಅನ್ನೋದಕ್ಕಾಗಿ ಸಂಕಲ್ಪವನ್ನು ಮಾಡಬೇಕು. ಏನೋ ಒಂದು ದಿವಸ ಅಖಂಡ ದೀಪದಾನ 30 ದಿವಸ ಮಾಡಬೇಕು, ಆದರೆ ಮಾಡಲಿಕ್ಕಾಗಲಿಲ್ಲ, 1 ವಾರ ಆಗಲಿಲ್ಲ ಅಥವಾ 10 ದಿವಸ ಆಗಲಿಲ್ಲ, ಏನೇನೇನೇನೋ ತೊಂದರೆ ಆಗೋದಿಲ್ಲ. 20 ದಿವಸ ಆಯ್ತಲ್ಲ ಆ ನೆಪದಿಂದ. 30 ದಿವಸ ಅಂತ ಸಂಕಲ್ಪ ಮಾಡಿದ್ದೆ, 20 ದಿವಸ ಆಯ್ತಲ್ಲ, ಹೋಗ್ಲಿ 10 ದಿವಸ ಆಯ್ತಲ್ಲ, 1 ದಿವಸ ಆದರೂ ಆಯ್ತಲ್ಲ. 30 ದಿವಸ ಅಂತ ಸಂಕಲ್ಪ ಮಾಡಿದ್ದಕ್ಕಾಗಿ 1 ದಿವಸ ಅಖಂಡ ದೀಪದಾನವಾಯ್ತಲ್ಲ, ಆಯಿತು, ನನ್ನ ಯೋಗ್ಯತೆ ಎಷ್ಟು ಅಂತ ಹೇಳಿ ಅಷ್ಟಕ್ಕೇನೆ ಮನುಷ್ಯ ತೃಪ್ತಿ ಪಡಬೇಕಂತೇಳಿ 30 ದಿವಸ ಮಾಡಬಾರದು ಅಂತ ಅರ್ಥ ಅಲ್ಲ. ಆಗದೇ ಇದ್ದರೆ ಈ ಮಾತುಗಳನ್ನು ನಾನು ಹೇಳ್ತಾ ಇದ್ದೇನೆ. ಕರ್ತವ್ಯಂ ದೀಪದಾನಂಚ ಪುರುಷೋತ್ತಮ ತುಷ್ಟರೆ ತೇನತೆ ತೀವ್ರ ದಾರಿದ್ರ್ಯಂ ಸಮೂಲಂ ನಾಶಮೇಷ್ಯತಿ. ಸಮೂಲವಾಗಿ ಎಲ್ಲ ದಾರಿದ್ರ್ಯ ನಷ್ಟವಾಗಿ ಹೋಗಿಬಿಡ್ತದೆ ಅಂತ ಹೇಳ್ತಾರೆ. ಪುರುಷೋತ್ತಮ ಮಾಸದಲ್ಲಿ ಮತ್ತೆ ದೀಪದಾನ ಮಾಡೋದರಿಂದ ಈ ತರಹದ ದಾರಿದ್ರ್ಯ ನಷ್ಟವಾಗಿ ಹೋಗಿಬಿಡ್ತದೆ. ತಿಲತೈಲೇನ ಕರ್ತವ್ಯಂ ಸರ್ಪಿಷಾ ವೈಭವೇ ಸತಿ. ತಿಲತೈಲ ಸ್ವಚ್ಛವಾಗಿ ಹೇಳ್ಬಿಡ್ತಾರೆ. ಬರೀ ತೈಲ ಅಂತ ಅಂದರೆ ನೀವು ಹೇಗೇಗೋ ಅರ್ಥ ಮಾಡಿಬಿಡ್ತೀರಿ. ತೈಲ ಅಂದರೆ ಎಣ್ಣೆ ಅಂತ ಇಷ್ಟೇ ಅರ್ಥ, ಎಳ್ಳೆಣ್ಣೆ ಅಂತ ಎಲ್ಲರ್ಥ ಇದೆ ಅಂತ ಹೇಳಿ ಆಗ್ರಹ ಮಾಡ್ತೀರಿ, ಅರ್ಥ ಮಾಡ್ತೀರಿ ಅನ್ನೋದಕ್ಕಾಗಿ ತಿಲ ತೈಲ ಅಂತ ಪ್ರತ್ಯೇಕವಾಗಿ ಹೇಳ್ತಾರೆ. ತೈಲ ಅಂದರೆ ಸಾಮಾನ್ಯ ಎಣ್ಣೆಯಲ್ಲಿಯೂ ಆ ಶಬ್ದದ ಪ್ರಯೋಗವಿದೆ ಅನ್ನೋದಕ್ಕಾಗಿ ತಿಲ ತೈಲ ಎಳ್ಳೆಣ್ಣೆ ಅಂತ ಪ್ರತ್ಯೇಕವಾಗಿ ಪ್ರಯೋಗ ಮಾಡ್ತಾರೆ. ಬೇಕಾದಷ್ಟು ವೈಭವ ಇದೆ ಅಂತ ಆದರೆ 1 ಬಾರಿಯಾದರೂ ಸ್ವಚ್ಛವಾದ ತುಪ್ಪವನ್ನು, ಶುದ್ಧವಾದ ತುಪ್ಪವನ್ನು ತರಿಸಿ
ದೇವರಿಗೆ ದಾನವನ್ನು ಮಾಡಬೇಕು. ಯಾ ಕರೋತಿ ಹ್ಯಖಂಡಂ ವೈ ಮಾಸೇ ಶ್ರೀ ಪುರುಷೋತ್ತಮೆ ವಂದ್ಯಾವಂತ್ಯತ್ವ ಶಮನಂ ಅವೈಧವ್ಯಕರಂ ಸ್ತ್ರೀಯ. ಮಕ್ಕಳಾಗದೇ ಇದ್ದವರೂ ಸಹ ಈ ತರಹದ ದೀಪದಾನವನ್ನು, ಅದೋ ವಿಶೇಷವಾಗಿ ಆ ಪುರುಷೋತ್ತಮ ಮಾಸದಲ್ಲಿ ದೀಪದಾನ, ಅಖಂಡ ದೀಪದಾನವನ್ನು ಮಾಡೋದರಿಂದ ವಂದ್ಯತ್ವ ಉಪಶಮನವಾಗ್ತದೆ. ಅದರಿಂದ ಒಳ್ಳೆ ಸಂತಾನ ಅವರಿಗಾಗ್ತದೆ, ವೈಧವ್ಯ ಅವರಿಗೆ ಬರೋದಿಲ್ಲ. ಇದು ಯಾರು ಮಾಡಬೇಕು? ವಿವಾಹಿತರಾದವರು ಮಾತ್ರ ಅಲ್ಲ, ಕನ್ಯಾವಿಂದೆ ಅಂತ ಭರ್ತಾರಂ. ಕನ್ಯೆಯಾಗಿ ಹುಟ್ಟಿದ್ದಾರೆ ಅಂತಂದ ಮೇಲೆ ವಿವಾಹವಾಗಲೇಬೇಕು, ವಿವಾಹ ಆಗೋದು ಕಡ್ಡಾಯ. ಆದರೆ ಒಳ್ಳೆ ಗಂಡ ಬರಬೇಕಲ್ಲ, ಧಾರ್ಮಿಕನಾದ ಪತಿ ಸಿಗಬೇಕಲ್ಲ ಅನ್ನೋದಕ್ಕಾಗಿ ದೀಪದಾನ ಮಾಡೋದರಿಂದ ಪುರುಷೋತ್ತಮ ಮಾಸದಲ್ಲಿ ಅಥವಾ ಬೇರೆ ಬೇರೆ ಪ್ರಸಂಗಗಳಲ್ಲಿ, ಹುಣ್ಣಿಮೆ ಮುಂತಾದ ಪ್ರಸಂಗಗಳಲ್ಲಿ ಈ ಉದ್ದೇಶದಿಂದ ಒಳ್ಳೆ ಗಂಡ ಸಿಗಬೇಕು ಅಂತನ್ನೋ ಉದ್ದೇಶದಿಂದ, ಸತ್ಸಂತಾನ ಆಗಬೇಕು ಅಂತನ್ನೋ ಉದ್ದೇಶದಿಂದ, ಒಳ್ಳೆ ಹೆಂಡತಿ ಸಿಗಬೇಕು ಅಂತನ್ನೋ ಉದ್ದೇಶದಿಂದ, ಹಿಂದೆ ಹೇಳಿದಾರಲ್ಲ, ದೀಪ ಹಚ್ಚೋದು ಅಂದರೆ ಅದು ಸ್ತ್ರೀಯರೇ ಇಷ್ಟೇ ಅಲ್ಲ, ನಾರ್ಯಾವ ಪುರುಷಸ್ಯವ, ಪುರುಷರಾದರೂ ಹಚ್ಚಬಹುದು ಅನ್ನೋದಕ್ಕಾಗಿ ಪುರುಷರಾಗಲಿ ಮತ್ತೆ ದೀಪದಾನವನ್ನು ಮಾಡಬೇಕು. ತಸ್ಮಾ ಗುಣಿನಂ ಚಿರಜೀವಿನಂ, ಗುಣವಂತನಾದ ಚಿರಜೀವಿಯಾದ ಪತಿ ಅವರಿಗೆ ಸಿಗ್ತಾರೆ ಅಂತ ಅನ್ನೋದಕ್ಕಾಗಿ ಕನ್ಯೆಯೂ ಸಹ ದೀಪದಾನವನ್ನು ಮಾಡಬಹುದು. ತಸ್ಮಾತ್ ದೀಪಂ ಪ್ರಕರ್ತವ್ಯಂ ಮಾಸೆ ಶ್ರೀ ಪುರುಷೋತ್ತಮೆ, ಪುರುಷೋತ್ತಮ ಮಾಸದಲ್ಲಿ ದೀಪದಾನವನ್ನು ವಿಶೇಷವಾಗಿ ಮಾಡಬೇಕು ಅಂತನ್ನೋದನ್ನು ನಮಗೆ ತಿಳಿಸ್ತಾ ಇದ್ದಾರೆ.